ಗೈಸ್, ನಿಮ್ಗೋಸ್ಕರ ಇವತ್ತು ನಾವು ಎಂತಹ ಮೂವಿಯನ್ನ ತಂದಿದೀವಿ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ನೀವು ಸೂಪರ್ ಆಗಿನೇ ಗೆಸ್ ಮಾಡ್ತೀರಾ. ಬಟ್ ಆದ್ರೆ ನೀವು ಏನನ್ನ ಯೋಚಿಸ್ತಿರೋ ಅದನ್ನ ಪೂರ್ತಿಯಾಗಿನೇ ತಲೆ ಕೆಳಗಾಗಿನೇ ಮಾಡ್ಬಿಡುತ್ತೆ. ಯಾಕಂದ್ರೆ ಇವತ್ತಿನ ನಮ್ಮ ಮೂವಿ ಆ ರೀತಿಯಾದ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳನ್ನ ಕೊಡ್ತಾನೆ ಇರುತ್ತೆ. ತನ್ನ ಮಗುವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಒಬ್ಬಳು ತಾಯಿ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಬಹುದು ಅಂತ ಇವತ್ತಿನ ಈ ಮೂವಿಯಲ್ಲಿ ನಾವು ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಬಾಲ್ ಅಂದ ಬಾಯ್ ಅಂತ. ಮೂವಿ ಮಾತ್ರ ನಮ್ಮ ಯೋಚನೆಗಿಂತನೂ ಬೇರೆ ಲೆವೆಲ್ ನಲ್ಲಿ ಸಖತ್ತಾಗಿದೆ. ಆದ್ರಿಂದ ಸ್ಕಿಪನ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ. ಅದ್ರ ಲಿಂಕ್ ಅನ್ನವೇ ಕೂಡ ನಾವು ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋದ್ರಿಂದ ಮಿಸ್ ಅನ್ನ ಮಾಡದೆ ಅದನ್ನವೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ಬಿಡೋಣ. ನಮ್ಮ ಕತೆ ಶುರುವಾಗೋದು ಹೆಂಗಸರ ಒಂದು ಜೈಲಿನಿಂದ. ಅಂಡ್ ಇಲ್ಲಿ ನಮ್ಮ ಹೀರೋಯಿನ್ ಆಗಿರುವ ಶರ್ಲಿ ಅನ್ನುವೆ ಕೂಡ ನಾವು ನೋಡ್ತೀವಿ. ಅಂಡ್ ಶರ್ಲಿಗೆ ಬಾಲನ್ ಅನ್ನುವ 5 ವರ್ಷದ ಒಂದು ಮಗು ಕೂಡ ಇದೆ. ಸೊ ಇವರಿಬ್ಬರೇ ಕಳೆದ 5 ವರ್ಷಗಳಿಂದ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಅಂಡ್ ಇದೇ ಜೈಲಲ್ಲಿರುವ ಸಾಮ್ನಾ ಅನ್ನುವ ಮತ್ತೊಂದು ಲೇಡಿ ಅನ್ನುವೆ ಕೂಡ ನಾವು ನೋಡ್ತೀವಿ. ಕಳೆದ 5 ವರ್ಷಗಳಿಂದ ನಮ್ಮ ಶರ್ಲಿಯನ್ನ ಈ ಸಾಮ್ನಾ ಅನ್ನುವ ಲೇಡಿನೇ ನೋಡ್ಕೊಂಡಿರೋದು. ಆದ್ರೆ ಈ ಸಾಮ್ನಾ ಅನ್ನುವ ಲೇಡಿ ಕರುಣೆಯಿಂದ ನಮ್ಮ ಶರ್ಲಿಯನ್ನ ನೋಡ್ಕೊಂಡಿಲ್ಲ. ಬದಲಾಗಿ ನಮ್ಮ ಶರ್ಲಿ 5 ವರ್ಷಗಳಾದ್ಮೇಲೆ ರಿಲೀಸ್ ಆಗಿ ಹೊರಗಡೆ ಹೋದ್ಮೇಲೆ ಈ ಸಾಮ್ನಾ ಹೇಳುವ ಜಾಗಕ್ಕೆ ಹೋಗಿ ಇವಳಿಗಾಗಿನೇ ಕೆಲ್ಸವನ್ನ ಮಾಡ್ಬೇಕು ಅನ್ನೋದಾಗಿ ಹೆಲ್ಪ್ ಅನ್ನ ಮಾಡಿಕೊಡ್ತಿದ್ದಾಳೆ. ಅಂಡ್ ಈ ಸಾಮ್ನಾ ಲೇಡಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಳು ಹುಡುಗಿಯರನ್ನ ಇಟ್ಟು ದಂಧಿಯನ್ನ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಅವರ ಕೈಯಲ್ಲಿ ಸಿಕ್ಕಾಕೊಂಡು ಇಲ್ಲಿಗೆ ಬಂದಿರೋದು. ಸೊ ಇವಾಗ ನಮ್ಮ ಶರ್ಲಿ ಅವಳ ಕೈಯಲ್ಲಿ ಮತ್ತೆ ಅದೇ ಕೆಲ್ಸವನ್ನ ಮಾಡ್ಸೋದಕ್ಕಾಗಿನೇ ನೋಡ್ತಿದ್ದಾಳೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಶರ್ಲಿಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಇವಳು ಜೈಲಿನ ಒಳಗಡೆ ಬಂದು 5 ವರ್ಷಗಳು ಕಂಪ್ಲೀಟ್ ಆಗ್ತಿರೋದ್ರಿಂದ ಇವತ್ತೇನೆ ಇವಳನ್ನ ರಿಲೀಸ್ ಮಾಡಿ ಹೊರಗಡೆಗಾಗಿನೇ ಕಳಿಸ್ತಾ ಇದ್ದಾರೆ. ಅಂಡ್ ಅದು ಅಲ್ಲದೆ ಪೊಲೀಸ್ ಅವರು ಕೂಡ ನಮ್ಮ ಶರ್ಲಿಗೆ NGO ನಲ್ಲಿ ಕೆಲಸವನ್ನವೇ ಕೂಡ ಕೊಡಿಸ್ತೀವಿ ಅನ್ನೋದಾಗಿನೇ ಹೇಳಿ ಕೆಲವೊಂದಷ್ಟು ವಿಸಿಟಿಂಗ್ ಕಾರ್ಡ್ ಗಳನ್ನವೇ ಕೂಡ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಶರ್ಲಿ ಆ NGO ನಲ್ಲಿ ಕೆಲಸವನ್ನ ಮಾಡೋದಿಕ್ಕೆ ಇಷ್ಟ ಇಲ್ದಿರೋದ್ರಿಂದ ಆ ಎಲ್ಲಾ ವಿಸಿಟಿಂಗ್ ಕಾರ್ಡ್ ಗಳನ್ನ ಹರಿದು ಕೆಳಗಡೆಗಾಗಿನೇ ಬಿಸಾಕ್ತಾಳೆ. ಆ ನಂತರ ತನ್ನ ಮಗನಾಗಿರುವ ಬಾಲನ್ ಅವನನ್ನ ಕರ್ಕೊಂಡು ಸೀದಾ ಒಂದು ಬಸ್ಸನ್ನ ಹತ್ಕೊಂಡು ಆ ಜಾಗವನ್ನ ಖಾಲಿ ಮಾಡ್ತಾಳೆ. ಅಂಡ್ ಇದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ನಮ್ಮ ಶರ್ಲಿ ಬಾಲನ್ಗೆ ಕೆಲವೊಂದಷ್ಟು ಕತೆಗಳನ್ನ ಹೇಳೋದಿಕ್ಕೆ ಶುರು ಮಾಡ್ತಾಳೆ. ಅಂಡ್ ಕೇವಲ ಇವಳು ಕತೆಗಳನ್ನ ಹೇಳೋದಿಲ್ಲ, ಬದಲಾಗಿ ಆ ಕತೆಗಳನ್ನವೇ ಕೂಡ ಜೀವಿಸ್ತಾಳೆ. ಅಂಡ್ ಅದು ಅಲ್ಲದೆ ನಮ್ಮ ಶರ್ಲಿ ಆವಾಗವಾಗ ತನ್ನ ಮಗನ ಹೆಸರನ್ನವೇ ಕೂಡ ಚೇಂಜ್ ಅನ್ನ ಮಾಡ್ತಿರ್ತಾಳೆ. ಅದ್ರ ಜೊತೆಗೆ ನಮ್ಮ ಶರ್ಲಿ ಕೂಡ ಅವಳ ಹೆಸರನ್ನವೇ ಕೂಡ ಬದಲಾವಣೆಯನ್ನ ಮಾಡ್ಕೋತಿರ್ತಾಳೆ. ಇನ್ನೊಂದ್ ವಿಷಯ ಏನಂದ್ರೆ ಇವಳು ಜೈಲಿನ ಒಳಗಡೆ ಇರ್ಬೇಕಾದ್ರೆ ತನ್ನ ಮಗನಿಗೆ ಒಂದು ಬೇರೆ ಲೆವೆಲ್ ನ ಟ್ರೈನಿಂಗ್ ಅನ್ನವೇ ಕೂಡ ಕೊಟ್ಟಿದ್ದಾಳೆ. ಅಂದ್ರೆ ಯಾವ ರೀತಿ ಇರಬೇಕು, ಯಾರಾದ್ರೂ ಕ್ವಶನ್ ಅನ್ನ ಕೇಳಿದ್ರೆ ಯಾವ ರೀತಿ ಆನ್ಸರ್ ಅನ್ನ ಕೊಡ್ಬೇಕು ಅನ್ನೋದಾಗಿ ಚಿಕ್ಕ ವಯಸ್ಸಿನಲ್ಲೇ ಇವನ ಮೈಂಡ್ ಅನ್ನವೇ ಕೂಡ ಬೇರೆ ಲೆವೆಲ್ಗೆ ಟ್ರೈನ್ ಅನ್ನ ಮಾಡ್ಬಿಟ್ಟಿದ್ದಾಳೆ. ಅದ್ರ ಜೊತೆಗೆ ನಮ್ಮ ಶರ್ಲಿ ಕೆಲವೊಂದಷ್ಟು ರೂಲ್ಸ್ ಗಳನ್ನವೇ ಕೂಡ ಹೇಳ್ಕೊಟ್ಟು ನೀನು ಯಾವತ್ತೂ ಕೂಡ ಈ ರೂಲ್ಸ್ ಗಳನ್ನ ಬ್ರೇಕ್ ಮಾಡಬಾರ್ದು ಅನ್ನೋದಾಗಿ ಸ್ಟ್ರಿಕ್ಟ್ ಆಗಿನೇ ಹೇಳ್ಕೊಂಡಿದ್ದಾಳೆ. ಅಂಡ್ ಇದೇ ರೀತಿಯಾಗಿ ಇವರು ಬರ್ತಿರ್ಬೇಕಾದ್ರೆ ಇಬ್ರಿಗೂ ಕೂಡ ಹೊಟ್ಟೆ ಹಸುವಾಗೋದಿಕ್ಕೆ ಶುರುವಾಗುತ್ತೆ. ಆದ್ರಿಂದ ರೋಡ್ ಸೈಡ್ ನಲ್ಲಿರುವ ಒಂದು ಚಿಕ್ಕ ಹೋಟೆಲ್ ಅನ್ನ ನೋಡಿ ಅಲ್ಲಿಗೆ ಬಂದು ಇವರು ಹೊಟ್ಟೆ ತುಂಬಾ ಊಟವನ್ನವೇ ಕೂಡ ಮಾಡ್ತಾರೆ. ಬಟ್ ಆದ್ರೆ ಅಂಗಡಿಯವನಿಗೆ ಕೊಡೋದಿಕ್ಕೆ ಇವರ ಹತ್ರ ಒಂದೇ ಒಂದು ರೂಪಾಯಿ ಕೂಡ ಇರೋದಿಲ್ಲ. ಸೊ ನಮ್ಮ ಶರ್ಲಿ ಕೂಡ ನಮ್ಮ ಹತ್ರ ಒಂದೇ ಒಂದು ರೂಪಾಯಿನವೇ ಇಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಅಂಗಡಿಯ ಓನರ್ ನ ತಲೆನವೇ ಕೂಡ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಸರಿ ಆಯ್ತು ಹೋಗ್ರಮ್ಮ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರೆ ನಮ್ಮ ಶರ್ಲಿ ನನ್ಗೆ ಮಾಡೋದಿಕ್ಕೆ ಯಾವುದೇ ರೀತಿಯಾದ ಕೆಲ್ಸನವೇ ಇಲ್ಲ, ಏನುವೇ ಇಲ್ಲ. ಸೊ ನಿಮ್ಮ ಹೋಟೆಲ್ ನಲ್ಲಿ ಯಾವ್ದಾದ್ರು ಕೆಲ್ಸವನ್ನ ಕೊಡ್ತೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಓನರು ಯಾವುದೇ ಗಿರಾಕಿಗಳು ಬರ್ದೆ ನನ್ಗೇನೆ ಸರಿಯಾದ ಇನ್ಕಮ್ ಬರ್ತಾ ಇಲ್ಲ, ಇನ್ನು ನಿನ್ಗೆಲಿಂದ ಸ್ಯಾಲರಿಯನ್ನ ತಂದುಕೊಳ್ಳಿ, ನೀವು ಹೊಟ್ಟೋಗ್ಬಿಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರೆ ನಮ್ಮ ಶರ್ಲಿ ನಮ್ಗೆ ಯಾವುದೇ ರೀತಿಯಾಗಿ ಹಣನವೇ ಬೇಡ, ಏನ್ವೇ ಬೇಡ, ತಿನ್ನೋದಿಕ್ಕೆ ಊಟ, ಮಲ್ಗೋದಿಕ್ಕೆ ಸ್ವಲ್ಪ ಜಾಗವನ್ನ ಕೊಟ್ರೆ ಸಾಕು ಅನ್ನೋದಾಗಿ ಕೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ಆ ಓನರ್ ಕೂಡ ಮೊದ್ಲು ಬೇಡ ಅಂದ್ರುವೆ ಫೈನಲ್ ಆಗಿ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾನೆ. ಅಂಡ್ ನಮ್ಮ ಶರ್ಲಿ ಇವಾಗ ಅವಳ ಹೆಸರನ್ನ ಬೇರೆ ಒಂದು ಹೆಸರಿನಿಂದ ಹೇಳ್ಕೊಂಡು ನಮ್ಮ ಬಾಲನ್ ಅವನ ಹೆಸರನ್ನ ಅಭಿಜಿತ್ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದೇ ಜಾಗದಲ್ಲಿ ಇದ್ಕೊಂಡು ಕೆಲ್ಸವನ್ನವೇ ಕೂಡ ಶುರುವನ್ನ ಮಾಡ್ಕೋಬೇಕಾದ್ರೆ ಇವಳು ಮಾಡುವ ಕೆಲ್ಸದಿಂದ ದಿನದಿಂದ ದಿನಕ್ಕೆ ಕಸ್ಟಮರ್ ಗಳವೇ ಕೂಡ ಜಾಸ್ತಿ ಬರೋದಿಕ್ಕೆ ಶುರುವಾಗ್ತಾರೆ. ಅಂಡ್ ಇವಳುವೆ ಕೂಡ ಸ್ಯಾಲರಿಯನ್ನ ತಗೊಳ್ದಿರಾ ತುಂಬಾನೇ ಕಷ್ಟವನ್ನ ಪಟ್ಟು ಕೆಲ್ಸವನ್ನ ಮಾಡ್ತಾಳೆ. ಅಂಡ್ ಇವಳು ಪಡುವ ಪರಿಶ್ರಮ ಕೂಡ ನೆಕ್ಸ್ಟ್ ಲೆವೆಲ್ ನ ಅರ್ನಿಂಗ್ ಅನ್ನವೇ ಕೂಡ ಮಾಡ್ಕೊಡ್ತಿರುತ್ತೆ. ಇದನ್ನ ನೋಡುವ ಓನರು ನಮ್ಮ ಹೋಟೆಲ್ಗೆ ಯಾವುದೇ ಗ್ರಾಹಕರುವೆ ಕೂಡ ಬರ್ತಿರ್ಲಿಲ್ಲ. ಇವಾಗ ನಿನ್ನ ಕಾರಣದಿಂದ ನನ್ನ ಹೋಟೆಲ್ ಸಂಪೂರ್ಣವಾಗಿನೇ ಬದಲಾಗಿದೆ. ಸೊ ನಿನ್ನಂತವಳನ್ನ ನನ್ನ ಹೋಟೆಲ್ ನಲ್ಲಿ ಮಡಿಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ನನ್ನ ಮನೆಗಾಗಿನೇ ಕರ್ಕೊಂಡು ಹೋಗಿ ನನ್ನ ಮಗಳ ಹಾಗೇನೆ ನೋಡ್ಕೊಳ್ತೀನಿ. ಆದಷ್ಟು ಬೇಗ ಎಲ್ಲಾ ವಸ್ತುಗಳನ್ನೂ ಕೂಡ ಪ್ಯಾಕ್ ಅನ್ನ ಮಾಡ್ಕೊನ್ನೋದಾಗಿನೇ ಹೇಳ್ಕೊತಾನೆ.
ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಶರ್ಲಿ ಒಂದು ಕ್ಷಣಕ್ಕೆನೆ ಟೆನ್ಷನ್ ಆಗ್ತಾಳೆ. ಯಾಕಂದ್ರೆ ಇವಳು ಒಂದೇ ಜಾಗದಲ್ಲಿ ಒಂದು ಕೆಲಸವನ್ನ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಇರೋದಕ್ಕೆ ಆಗೋದಿಲ್ಲ. ಆದ್ರಿಂದ ಇವಳಿಗೆ ಯಾವಾಗ ಗ್ಯಾಪ್ ಸಿಗುತ್ತೋ ಆ ಗ್ಯಾಪ್ ಅನ್ನ ನೋಡ್ಕೊಂಡು ತನ್ನ ಮಗನನ್ನ ಕರ್ಕೊಂಡು ಈ ಹೋಟೆಲ್ ಅನ್ನ ಬಿಟ್ಟು ಬೇರೆ ಕಡೆಗಾಗಿನೇ ಬಂದ್ಬಿಡ್ತಾಳೆ. ಅಂಡ್ ಇಲ್ಲಿಂದ ನಮ್ಮ ಶರ್ಲಿ ಅವಳ ಲೈಫು ಇದೇ ರೀತಿಯಾಗಿನೇ ಬದಲಾಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಯಾವ್ದಾದ್ರೂ ಒಂದು ಸಣ್ಣ ಪುಟ್ಟ ಕೆಲ್ಸವನ್ನ ಹುಡುಕಿ ಕೆಲವು ದಿನಗಳ ಕಾಲವಾಗಿ ಕೆಲಸ ಮಾಡೋದು, ಆ ನಂತರ ಜಾಗವನ್ನ ಬಿಟ್ಟು ಬೇರೆ ಕಡೆಗಾಗಿನೇ ಓಡಿ ಹೋಗೋದು. ಸೊ ಇದೇ ರೀತಿಯಾಗಿನೇ ದಿನಗಳನ್ನ ಕಳಿಯೋದಕ್ಕೆ ಕೂಡ ಶುರುವನ್ನ ಮಾಡ್ಕೋತಾಳೆ. ಅಂದ್ರೆ ಗಾರೆ ಕೆಲ್ಸವಾಗಿರ್ಬಹುದು, ಕಸ ಗುಡ್ಸುವ ಕೆಲ್ಸವಾಗಿರ್ಬಹುದು, ಯಾವುದೇ ಆದ್ರೂ ಕೂಡ ಹುಡುಕಿ ಕೆಲವು ದಿನಗಳವರೆಗೆ ಮಾತ್ರ ಕೆಲ್ಸವನ್ನ ಮಾಡ್ತಾಳೆ. ಅಂಡ್ ಪ್ರತಿ ಬಾರಿನೂ ಕೂಡ ಇವಳ ಮತ್ತೆ ಇವಳ ಮಗನ ಹೆಸರನ್ನ ಬದಲಾಯಿಸ್ತಾನೆ ಇರ್ತಾಳೆ. ಅಂಡ್ ಇದ್ರ ಜೊತೆಗೆ ನಮ್ಮ ಬಾಲನ್ಗೆ ಕೂಡ ಪ್ರತಿ ಬಾರಿನೂ ಒಂದು ಹೊಸ ಕಥೆಯನ್ನ ಹೇಳ್ಕೊಂಡು ಬರ್ತಾಳೆ. ಯಾಕಂದ್ರೆ ಇವನ ಬ್ರೈನು ಇನ್ನವೇ ಕೂಡ ಸ್ಟ್ರಾಂಗ್ ಆಗಿ ಬೇರೆ ಲೆವೆಲ್ ನಲ್ಲಿ ಯೋಚನೆಯನ್ನ ಮಾಡ್ಬೇಕು ಅಂತ. ಅಂಡ್ ಈ ಜಗತ್ತಿನಲ್ಲಿ ಯಾವ ರೀತಿ ನಾವು ಸರ್ವೈವ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಕಲ್ಸೋದಿಕ್ಕೆ ಶುರು ಮಾಡ್ತಾಳೆ. ಅಂಡ್ ಇದೇ ರೀತಿಯಾಗಿನೇ ನಮ್ಮ ಶರ್ಲಿ ಮತ್ತೊಂದು ಜಾಗದಲ್ಲಿ ಕೆಲ್ಸವನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಪ್ರಾಬ್ಲಮ್ ಕೂಡ ಶುರುವಾಗ್ಬಿಡುತ್ತೆ. ಅಂದ್ರೆ ಇವಳು ಸ್ಟಾರ್ಟಿಂಗ್ ನಲ್ಲಿ ಒಂದು ಹೋಟೆಲ್ಗೆ ಬಂದು ಕೆಲ್ಸವನ್ನ ಮಾಡ್ತಿದ್ಲು ಅಲ್ವಾ, ಆ ರೀತಿ ಕೆಲ್ಸವನ್ನ ಮಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇವಳನ್ನ ಮತ್ತೆ ಇವಳ ಮಗನನ್ನ ನೋಡ್ಬಿಟ್ಟಿದ್ದಾನೆ. ಅಂಡ್ ಆ ಹೋಟೆಲ್ ಅನ್ನ ಬಿಟ್ಟು ಇವಾಗ ಬೇರೆ ಜಾಗದಲ್ಲಿ ಕೆಲ್ಸವನ್ನ ಮಾಡ್ತಿದ್ದಾಳೆ ಅಲ್ವಾ. ಸೊ ಇದನ್ನ ನೋಡ್ಬೇಕಾದ್ರೆ ನೀವು ಬೇರೆ ಜಾಗದಲ್ಲಿ ಕೆಲ್ಸ ಮಾಡಿರೋದನ್ನ ನೋಡಿದೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರೆ ನಮ್ಮ ಶರ್ಲಿ ಯಾವ್ದೇ ರೀತಿ ನರ್ವಸ್ ಆಗ್ದಿರ ಸೈಲೆಂಟ್ ಆಗಿನೇ, ಇಲ್ಲ ಸರ್, ಇದಕ್ಕಿಂತ ಮುಂಚೆ ನಾವು ಎಲ್ಲವೇ ಕೂಡ ಕೆಲ್ಸವನ್ನ ಮಾಡೇ ಇಲ್ಲ. ಅಂಡ್ ಇದೇ ಮೊದಲನೇ ಬಾರಿ ನಾನು ಕೆಲ್ಸವನ್ನ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಕೊತಾಳೆ. ಅಂಡ್ ಇದೇ ಜಾಗದಲ್ಲಿ ನಮ್ಮ ಬಾಲನ್ ಕೂಡ ಇರೋದ್ರಿಂದ ಆ ವ್ಯಕ್ತಿ ನಮ್ಮ ಬಾಲನ್ನ ಹತ್ರಕ್ಕಾಗಿನವೇ ಬಂದು ಎನ್ಕ್ವೈರಿಯನ್ನ ಮಾಡ್ತಾನೆ. ಬಟ್ ಆದ್ರೆ ನಮ್ಮ ಶರ್ಲಿ ಬಾಲನ್ಗೆ ಮಾಸಾದ ಒಂದು ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾಳೆ ಅಲ್ವಾ. ಸೊ ಅವಳು ಯಾವ ರೀತಿಯಾದ ಆನ್ಸರ್ ಗಳನ್ನ ಕೊಟ್ಲು, ನಮ್ಮ ಬಾಲನ್ ಕೂಡ ಅದೇ ರೀತಿಯಾದ ಉತ್ತರವನ್ನುವೇ ಕೊಡ್ತಾನೆ. ಅಂದ್ರೆ ಸಿಚುವೇಶನ್ ಯಾವ್ದೇ ಆಗಿದ್ರೆ ಕೂಡ ನಮ್ಮ ಬಾಲನ್ನು ಎಲ್ಲದಕ್ಕೂ ರೆಡಿ ಆಗಿದ್ದಾನೆ ಅಂತ ಅರ್ಥ. ಬಟ್ ಆದ್ರೆ ನಮ್ಮ ಶರ್ಲಿ ಇವಾಗ ಸ್ವಲ್ಪ ಯೋಚನೆಯನ್ನ ಮಾಡಿ, ನಮ್ಮನ್ನ ನೋಡಿರುವ ವ್ಯಕ್ತಿ ಈ ಜಾಗಕ್ಕೆ ಕೂಡ ಬಂದಿದ್ದಾನೆ ಅಂದ್ರೆ ನಾವು ಹೆಚ್ಚು ದಿನಗಳ ಕಾಲವಾಗಿ ಇರೋದಿಕ್ಕೆ ಆಗಲ್ಲ. ಸೊ ನಾವು ಆದಷ್ಟು ಬೇಗ ಇಲ್ಲವೇ ಕೂಡ ಜಾಗವನ್ನ ಖಾಲಿ ಮಾಡ್ಬೇಕು ಅಂತ ಯೋಚನೆಯನ್ನ ಮಾಡಿ ಗ್ಯಾಪು ಸಿಕ್ಕಿದ ಕೂಡ್ಲೆ ಮಗನನ್ನ ಕರ್ಕೊಂಡು ಇಲ್ಲಿಂದಾನವೇ ಕೂಡ ಎಸ್ಕೇಪ್ ಆಗಿ ಬರ್ತಾಳೆ. ಸೊ ಇವಾಗ ಎಲ್ಲವನ್ನ ಬಿಟ್ಟು ಬಂದಿದ್ದಾಳೆ ಅಂದ್ರೆ ಮತ್ತೊಂದು ಕೆಲ್ಸವನ್ನ ಹುಡುಕೊಳ್ಳೇಬೇಕು ಅಲ್ವಾ. ಸೊ ಯಾವ ಕೆಲ್ಸ ಸಿಗುತ್ತೆ, ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಒಂದು ನ್ಯೂಸ್ ಪೇಪರ್ ನಲ್ಲಿ ಹಾಕಿರುವ ಆರ್ಟಿಕಲ್ ಅನ್ನ ನೋಡ್ತಾಳೆ. ಅಂಡ್ ಅದರಲ್ಲಿ ವಯಸ್ಸಾಗಿರುವ ಒಬ್ಬಳು ಅಜ್ಜಿಯನ್ನ ನೋಡ್ಕೋಬೇಕು ಅನ್ನೋದಾಗಿನೇ ಬರ್ದಿರ್ತಾರೆ. ಸೊ ಅದನ್ನ ನೋಡ್ತಿದ್ದಾಗಿನೇ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಅನ್ನವೇ ಕೂಡ ಮಾಡಿ ಎನ್ಕ್ವೈರಿಯನ್ನ ಮಾಡ್ಕೋತಾಳೆ. ಆಕ್ಚುಲ್ ಆಗಿ ವಿಷಯ ಏನು ಅಂದ್ರೆ, ಆ ಅಜ್ಜಿಯ ಮಕ್ಕಳಾಗಿರ್ಬಹುದು, ಮೊಮ್ಮಕ್ಕಳಾಗಿರ್ಬಹುದು, ಎಲ್ಲರೂ ಕೂಡ ಬೇರೆ ದೇಶದಲ್ಲಿದ್ದಾರೆ. ಸೊ ಈ ಅಜ್ಜಿ ಕಾಡಿನ ಒಳಗಡೆ ಇರುವ ಒಂದು ಮನೆಯಲ್ಲಿರೋದ್ರಿಂದ ಅವರನ್ನ ನೋಡ್ಕೊಳ್ಳೋದಿಕ್ಕೆ ಒಬ್ರು ಕೇರ್ ಟೇಕರ್ ಬೇಕು ಅನ್ನೋದಾಗಿನೇ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಅದು ಅಲ್ಲದೆ ಆ ಮುದುಕಿಗೆ ಸ್ವಲ್ಪ ಕೋಪ ಇರೋದ್ರಿಂದ ಯಾರ ಹತ್ರನವೇ ಕೂಡ ಸರಿಯಾಗಿ ಮಾತಾಡಲ್ವಂತೆ. ಅಂಡ್ ಅಂತವ್ರನ್ನ ಅದೇ ಜಾಗದಲ್ಲಿ ಇಟ್ಕೊಂಡು ನೋಡ್ಕೋಬೇಕು ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ಇದನ್ನ ಕೇಳುವ ನಮ್ಮ ಶರ್ಲಿ ಕೂಡ ಇದೇ ಕೆಲ್ಸವನ್ನ ಮಾಡೋಣ ಅಂತ ಒಪ್ಕೋತಾಳೆ. ಅಂಡ್ ಇದೇ ಜಾಗದಲ್ಲಿ ನಮ್ಮ ಶರ್ಲಿ ಒಂದು ಹುಚ್ಚಿಯನ್ನ ನೋಡ್ತಾಳೆ. ಅಂಡ್ ಆ ಹುಚ್ಚಿ ಹತ್ರ ಅವಳ ಐಡೆಂಟಿ ಕಾರ್ಡ್ ಆಗಿರ್ಬಹುದು, ಆಧಾರ್ ಕಾರ್ಡ್ ಆಗಿರ್ಬಹುದು ಎಲ್ಲನವೇ ಇದ್ದಿರುತ್ತೆ. ಸೊ ಅದನ್ನ ನೋಡುವ ನಮ್ಮ ಶರ್ಲಿ ಇವಳ ಹತ್ರ ಇರುವ ಒಂದು ವಸ್ತುವನ್ನ ಕೊಟ್ಟು ಆ ಹುಚ್ಚಿಯ ಐಡೆಂಟಿ ಕಾರ್ಡ್ ಆಗಿರ್ಬಹುದು, ಆಧಾರ್ ಕಾರ್ಡ್ ಆಗಿರ್ಬಹುದು ಎಲ್ಲವನ್ನ ಕಿತ್ಕೋತಾಳೆ. ನೆಕ್ಸ್ಟ್ ನಮ್ಮ ಬಾಲನ್ನ ಕರ್ಕೊಂಡು ಒಂದು ಅಜ್ಜಿಯನ್ನ ನೋಡ್ಕೊಳ್ಳೋದಿಕ್ಕಾಗಿ ಕೆಲ್ಸವನ್ನ ಹುಡುಕಿದ್ಲು ಅಲ್ವಾ. ಸೀದಾ ಅದೇ ಲೊಕೇಶನ್ ಅನ್ನ ಹುಡಿಕೊಂಡು ಬರ್ತಾಳೆ. ಬಟ್ ಆದ್ರೆ ಅಲ್ಲಿ ಯಾವ ಅಜ್ಜಿನವೇ ಕಾಣಿಸ್ತಾ ಇಲ್ಲ, ಏನವೇ ಕಾಣಿಸ್ತಾನೆ ಇರೋದಿಲ್ಲ. ಸೊ ಮನೆ ಒಳಗಡೆ ಯಾರಾದ್ರೂ ಇದ್ರೆ ಡೋರ್ ಅನ್ನ ಓಪನ್ ಮಾಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಸೊ ಎಷ್ಟೇ ಹೊತ್ತು ಆದ್ರೂ ಕೂಡ ಯಾರವೇ ಬಂದು ಡೋರ್ ಅನ್ನ ಓಪನ್ ಮಾಡದಿರೋದ್ರಿಂದ ಇವರೇನೆ ವಿಂಡೋ ಡೋರು ಎಲ್ಲವನ್ನವೇ ಕೂಡ ಓಪನ್ ಅನ್ನ ಮಾಡ್ಕೊಂಡು ಮನೆ ಒಳಗಡೆ ನುಗ್ಗೋದಿಕ್ಕಾಗಿನೇ ಟ್ರೈ ಅನ್ನ ಮಾಡಿ ಒಳಗಡೆ ಬರ್ತಾರೆ. ಅಂಡ್ ಮನೆ ಒಳಗಡೆ ಬರ್ಬೇಕಾದ್ರೂ ಕೂಡ ಇವರ ಕಣ್ಣಿಗೆ ಯಾರನ್ನುವೇ ಕಾಣಿಸೋದೇ ಇಲ್ಲ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮನೆಯ ಫೋನ್ವೇ ಕೂಡ ಬಡ್ಕೊಳ್ಳುತ್ತೆ. ಸೊ ಯಾರಿರ್ಬಹುದು ಅಂತ ನಮ್ಮ ಶರ್ಲಿನೇ ಬಂದು ಕಾಲ್ ಅನ್ನ ಪಿಕ್ ಮಾಡ್ಬೇಕಾದ್ರೆ ಬೇರೆ ದೇಶದಲ್ಲಿರುವ ಈ ಅಜ್ಜಿ ಮಗನೇ ಕಾಲ್ ಅನ್ನ ಮಾಡಿರೋದು. ಅಂಡ್ ಅಜ್ಜಿಯ ಮಗನವೇ ಕೂಡ ಎಷ್ಟೋ ವಿಷಯಗಳನ್ನ ಹೇಳ್ಕೊತಾನೆ. ಅಂದ್ರೆ ಪ್ರತಿದಿನ 1 ಗಂಟೆಗೆ ಸರಿಯಾಗಿ ನಾನು ಕಾಲ್ ಅನ್ನ ಮಾಡ್ತೀನಿ. ಅಂಡ್ ನೀನು ನನ್ನ ತಾಯಿಯನ್ನ ಯಾವಾಗ್ಲೂ ಕೂಡ ಚೆನ್ನಾಗಿನೇ ನೋಡ್ಕೋಬೇಕು. ಅವರು ಕೋಪವನ್ನ ಮಾಡ್ಕೊಂಡು ನಿಮ್ಗೆ ಬೈದ್ರುವೆ ಬೈಬಹುದು. ಸೊ ನೀವು ಎಲ್ಲವನ್ನೂ ಅಡ್ಜಸ್ಟ್ ಅನ್ನ ಮಾಡ್ಕೊಂಡು ಅವರ ಹೆಲ್ತ್ ಅನ್ನ ಕೇರ್ ಮಾಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇವಳುವೆ ಕೂಡ ಸರಿ ಓಕೆ ಅಂತ ಕಾಲ್ ಅನ್ನ ಕಟ್ ಮಾಡಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಫುಲ್ ಶಾಕ್. ಯಾಕಂದ್ರೆ ಒಬ್ಬಳು ಮುದುಕಿ ವೀಲ್ ಚೇರ್ ನ ಮೇಲೆ ಕುಳಿತುಕೊಂಡು ಒಂದು ದೊಡ್ಡ ಬಂದೂಕನ್ನ ಇಟ್ಕೊಂಡು ನಮ್ಮ ಶರ್ಲಿಗೆ ಪಾಯಿಂಟ್ ಅನ್ನ ಮಾಡಿ ನಿಂತಿದ್ದಾಳೆ. ಅಂಡ್ ಇದನ್ನ ನೋಡುವ ನಮ್ಮ ಬಾಲನು ಮತ್ತೆ ಶರ್ಲಿ ಇಬ್ಬರಿಗೂ ಕೂಡ ಗಾಬರಿಗೆನೆ ಒಳಗಾಗ್ತಾರೆ. ಯಾಕಂದ್ರೆ ಯಾರ್ ತಾನೇ ಬಂದೂಕನ್ನ ಇಟ್ಕೊಂಡು ಈ ರೀತಿಯಾಗಿ ಹೆದರಿಸ್ತಾರೆ ಅಲ್ವಾ.
ಅಂಡ್ ಇವಾಗ ಮುದುಕಿ ಕೂಡ ಏನನ್ನ ಹೇಳ್ತಾಳೆ ಅಂದ್ರೆ, ಆ ಚಾಂಡಾಳ್ ನನ್ ಮಗ ಆಗಿರೋ ಆಪೆ ನಿನ್ನನ್ನ ಕಳ್ಸಿದ್ನ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಶರ್ಲಿ ಕೂಡ ಹೌದು ಅಂತಾಳೆ. ಸರಿ, ಹಾಗಿದ್ರೆ ನನ್ಗೆ ತುಂಬಾನೇ ಕೋಪ ಇರೋದ್ರ ಬಗ್ಗೆ ನಿನ್ಗೆ ಗೊತ್ತಾಗಿದೆ ಅಲ್ವಾ? ಅಂಡ್ ಇವಾಗ ಹೊಟ್ಟೆ ಹಸುವಾಗಿದೆ, ಬೇಗ ಬೇಗ ಏನಾದ್ರೂ ಮಾಡಿ ಊಟ ತಂದ್ಕೊಡು ಅನ್ನೋದಾಗಿನೇ ಹೇಳ್ತಾಳೆ. ಸೊ ನಮ್ಮ ಶರ್ಲಿ ಕೂಡ ಫಟಾಫಟ್ ಅಂತ ಬಂದು ಇರುವ ವೆಜಿಟೇಬಲ್ ಗಳನ್ನ ಬಳಸಿ ಫುಡ್ ಅನ್ನ ಪ್ರಿಪೇರ್ ಮಾಡಿ ಆ ಮುದುಕಿಗೆ ತಿನ್ನೋದಿಕ್ಕಾಗಿನವೇ ಕೂಡ ಕೊಡ್ತಾಳೆ. ಅಂಡ್ ಇದೇ ರೀತಿಯಾಗಿ ದಿನಗಳು ಕಳೀತಾ ಇರ್ಬೇಕಾದ್ರೆ ನಮ್ಮ ಶರ್ಲಿ ಆ ಮುದುಕಿಯ ಬಗ್ಗೆ ತಿಳ್ಕೊಳ್ಳೋದಿಕ್ಕಾಗಿ ಶುರುವನ್ನ ಮಾಡ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮುದುಕಿಗೆ ತುಂಬಾನೇ ವಯಸ್ಸಾಗೋಗಿರೋದ್ರಿಂದ ಎಲ್ಲೂ ಎದ್ದು ಓಡಾಡೋದಿಕ್ಕೂ ಕೂಡ ಆಗೋದಿಲ್ಲ. ಯಾವಾಗ್ಲೂ ಕೂಡ ವೀಲ್ ಚೇರ್ ನ ಮೇಲೆ ಒಂದೇ ಜಾಗದಲ್ಲಿ ಕುಳಿತಿರ್ತಾರೆ. ಅಂಡ್ ಅದು ಅಲ್ಲದೆ ವಯಸ್ಸಾಗಿರೋದ್ರಿಂದ ಇವರ ಹೆಲ್ತ್ ಕೂಡ ತುಂಬಾನೇ ಹಾಳಾಗ್ತಿರುತ್ತೆ. ಅದ್ರ ಜೊತೆಗೆ ಯಾವಾಗ್ಲೂ ಇವರು ಕೋಪವನ್ನೇ ಮಾಡ್ಕೊಂಡು ಇರ್ತಾರೆ. ಅಂಡ್ ಈ ಮುದುಕಿಯ ಮನೆ ಕಾಡಿನ ಒಳಗಡೆ ಇರುವ ಒಂದು ಚಿಕ್ಕ ಹಳ್ಳಿಯ ಒಳಗಡೆ ಇರೋದು. ಅಂಡ್ ಒಂಟಿ ಮನೆಯಾಗಿರೋದ್ರಿಂದ ಇವರಿಗೆ ಬೇಕಾದ ವೆಜಿಟೇಬಲ್ ಗಳನ್ನ ಬೆಳ್ಕೊಳ್ಳೋದಿಕ್ಕೆ ಅಂತ ಒಂದು ಚಿಕ್ಕ ಗಾರ್ಡನ್ ಅನ್ನವೇ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಚಿಕ್ಕ ಮಕ್ಕಳು ಆ ಗಾರ್ಡನ್ ನಿಂದ ಹಣ್ಣುಗಳನ್ನ ಕದಿಯೋದಿಕ್ಕಾಗಿನೇ ಬರ್ತಿರ್ತಾರೆ. ಸೊ ಈ ಮುದುಕಿ ಇದೇ ಗನ್ನನ್ನ ತಗೊಂಡು ಯಾವಾಗ್ಲೂ ಕೂಡ ಮಕ್ಕಳನ್ನ ಓಡಿಸೋದಿಕ್ಕಾಗಿ ಫೈರ್ ಅನ್ನ ಮಾಡ್ತಿರ್ತಾಳೆ. ಬಟ್ ಆದ್ರೆ ಇವಳು ಮಕ್ಕಳಿಗೆ ಶೂಟ್ ಮಾಡೋದಿಲ್ಲ, ಬದಲಾಗಿ ಆಕಾಶಕ್ಕೆನೆ ಶೂಟ್ ಅನ್ನ ಮಾಡೋದು. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಶರ್ಲಿಗೆ ಇದು ಒಂದು ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ಅಂಡ್ ಇದೇ ರೀತಿಯಾಗಿ ನಡೀತಿರ್ಬೇಕಾದ್ರೆ ಒಂದು ದಿನ ನಮ್ಮ ಶರ್ಲಿ ಈ ಮುದುಕಿ ಹತ್ರ ಒಂದು ಕ್ವಶನ್ ಅನ್ನವೇ ಕೂಡ ಕೇಳ್ತಾಳೆ. ನೀವು ಏನಕ್ಕೆ ನಿಮ್ಮ ಮಗನ ಹತ್ರವಾಗಿ ಮಾತಾಡೋದಿಲ್ಲ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಈ ಮುದುಕಿ ಕೂಡ, ನಾನು 15 ವರ್ಷಗಳಿಂದ ನನ್ನ ಮಗನ ಹತ್ರವಾಗಿ ಮಾತಾಡೋದಿಲ್ಲ. ಕಾರಣ ಏನು ಅಂದ್ರೆ ನಾನು ಮತ್ತೆ ನನ್ನ ಗಂಡ ಇಬ್ಬರವೇ ಕೂಡ ಆರ್ಮಿಯಲ್ಲಿ ಹೋರಾಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನವೇ ಕೂಡ ತಂದು ಕೊಟ್ಟಿದೀವಿ. ಬಟ್ ನನ್ನ ಮಗನನ್ನ ನೋಡ್ಬೇಕಾದ್ರೆ ಆ ಬ್ರಿಟಿಷರ ಎಂಜಿಲನ್ನ ನೆಕ್ಕೋದಿಕ್ಕೆ ನಮ್ಮ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕಾಗಿನೇ ಹೋಗಿದ್ದಾನೆ. ಸೊ ಇದು ನನ್ಗೆ ಇಷ್ಟವಾಗದಿರೋದ್ರಿಂದ ಇಲ್ಲಿವರೆಗೂ ಕೂಡ ಅವನ ಜೊತೆಯಾಗಿ ಮಾತಾಡಿಲ್ಲ. ಅಂಡ್ ಇನ್ ಮುಂದೆ ಕೂಡ ಅವನ ಹತ್ರ ಮಾತಾಡಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಶರ್ಲಿಗೂ ಕೂಡ ತುಂಬಾನೇ ಇಂಪ್ರೆಸ್ ಆಗುತ್ತೆ. ಆ ನಂತರ ನಮ್ಮ ಶರ್ಲಿ ಬಾಲನ್ಗೆ ಎಜುಕೇಶನ್ ಅನ್ನವೇ ಕೂಡ ಕೊಡಿಸ್ಬೇಕು ಅಲ್ವಾ? ಸೊ ಪಕ್ಕದ ಹಳ್ಳಿಯಲ್ಲಿರುವ ಒಂದು ಸ್ಕೂಲಿಗೆ ಬಾಲನನ್ನ ಕರ್ಕೊಂಡು ಬಂದು ಅಡ್ಮಿಷನ್ ಅನ್ನ ಮಾಡ್ತಾಳೆ. ಆದ್ರೆ ನಮ್ಮ ಶರ್ಲಿ ಪ್ರತಿ ಜಾಗದಲ್ಲಿವೇ ಕೂಡ ಇವರ ಹೆಸರನ್ನ ಬದಲಾಯಿಸ್ಕೊಂಡು ಬರ್ತಿದ್ದಾಳೆ ಅಲ್ವಾ? ಸೊ ಇವಾಗ್ಲೂ ಕೂಡ ನಮ್ಮ ಬಾಲನವನ ಹೆಸರನ್ನ ವಾಸುದೇವ್ ಅನ್ನೋದಾಗಿ ಚೇಂಜ್ ಅನ್ನ ಮಾಡಿ ಅಡ್ಮಿಷನ್ ಮಾಡಿರೋದು. ನಂತರ ರಾತ್ರಿ ಆಗ್ಬೇಕಾದ್ರೆ ನಮ್ಮ ಬಾಲನು ಶರ್ಲಿ ಹತ್ರ ಒಂದು ಕ್ವಶನ್ ಅನ್ನವೇ ಕೇಳ್ತಾನೆ. ಅಮ್ಮ, ಈ ಮುದುಕಿ ಯಾವಾಗ್ಲೂ ಕೂಡ ಗನ್ನನ್ನ ಇಟ್ಕೊಂಡಿರ್ತಾರೆ ಅಲ್ವಾ? ಸೊ ಇವರ ಮನೆಯಲ್ಲಿರೋದು ನಮ್ಗೆ ಸೇಫಾ ಇಲ್ವಾ? ಒಂದ್ ವೇಳೆ ಇವರು ಶೂಟ್ ಅನ್ನ ಮಾಡ್ಬಿಟ್ರೆ ಏನಮ್ಮ ಮಾಡೋದು ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಶರ್ಲಿ ಕೂಡ ನನ್ಗುನವೇ ಕೂಡ ಏನವೇ ಗೊತ್ತಾಗ್ತಿಲ್ಲ, ಇನ್ನವೇ ಸ್ವಲ್ಪ ದಿನಗಳ ಕಾಲ ಇದ್ದು ನೋಡೋಣ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದೇ ರೀತಿಯಾಗಿ ದಿನಗಳು ಕಳಿಬೇಕಾದ್ರೆ ಅಜ್ಜಿ ಕೂಡ ಒಂದು ಸತ್ಯವನ್ನ ಹೇಳ್ಕೊತಾರೆ. ನೋಡಮ್ಮ, ನಾನು ಬಳಸ್ತಾ ಇರುವ ಗನ್ನಿನ ಒಳಗಡೆ ಇರುವ ಬುಲೆಟ್ಗಳು ಡಮ್ಮಿ ಬುಲೆಟ್ಗಳು. ನನ್ನ ಹತ್ರ ಒರಿಜಿನಲ್ ಆಗಿರುವ ಬುಲೆಟ್ಗಳಿವೆ ಕೂಡ ಇದಾವೆ. ಗ್ರೀನ್ ಕಲರ್ ಅಲ್ಲಿರುವ ಬುಲೆಟ್ಗಳು ಕೇವಲ ಸೌಂಡ್ ಅನ್ನ ಮಾಡುವ ಬುಲೆಟ್. ಅಂಡ್ ರೆಡ್ ಕಲರ್ ನಲ್ಲಿ ಇರವು ರಿಯಲ್ ಆದ ಬುಲೆಟ್ಗಳು. ಸೊ ಎರಡನ್ನವೇ ಕೂಡ ನಾನು ಬೇರೆ ಬೇರೆಯಾಗಿನೇ ಬಿಡುತ್ತೀನಿ. ಅಂಡ್ ಮಕ್ಕಳನ್ನ ಎದುರಿಸೋದಕ್ಕಾಗಿ ಡಮ್ಮಿ ಬುಲೆಟ್ ಗಳನ್ನ ಬಳಸ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಶರ್ಲಿಗೆ ಕೂಡ ಮುದುಕಿ ಮೇಲೆ ನಂಬಿಕೆ ಬರೋದಿಕ್ಕೆ ಶುರುವಾಗಿ ಇವಳ ಲೈಫಿನಲ್ಲಿ ನಡೆದಿರುವ ಘಟನೆಯನ್ನ ಇಂಡೈರೆಕ್ಟ್ ಆಗಿನೇ ಹೇಳ್ಕೊತಾಳೆ. ಅಂದ್ರೆ ಒಬ್ಬಳು ಇನ್ನೋಸೆಂಟ್ ಆಗಿರುವ ಹುಡುಗಿಯನ್ನ ಒಬ್ಬ ರಾಕ್ಷಸನಿಗೆ ಕೊಟ್ಟು ಮದುವೆಯನ್ನ ಮಾಡಲಾಗುತ್ತೆ. ಅಂಡ್ ಆ ರಾಕ್ಷಸ ಯಾವಾಗ್ಲೂ ಕೂಡ ಹುಡುಗಿ ಜೊತೆ ದೌರ್ಜನ್ಯವನ್ನ ಮಾಡ್ಕೊಂಡು ಬರ್ತಿರ್ತಾನೆ. ಸೊ ಆ ಹುಡುಗಿ ಕೂಡ ಎಷ್ಟೋ ದಿನಗಳವರೆಗೆ ಅವನ ಕಷ್ಟವನ್ನ ಸಹಿಸ್ಕೋತಾಳೆ. ಬಟ್ ಆದ್ರೆ ಅವನು ಮಿತಿಯನ್ನ ಮೀರಿ ಇನ್ನವೇ ಕೂಡ ಕಷ್ಟವನ್ನ ಕೊಡ್ಬೇಕಾದ್ರೆ ಒಂದು ದಿನ ತಡ್ಕೊಳ್ಳೋದಕ್ಕೆ ಆಗದೆ ಆ ಹುಡುಗಿ ಅವನ ಕತ್ತಿಯನ್ನ ಮುಗಿಸಿ ಹಾಕ್ತಾಳೆ. ಆ ನಂತರ ಪೊಲೀಸ್ ಅವರಿಗೆ ಗೊತ್ತಾಗ್ಬೇಕಾದ್ರೆ ಅವಳಿಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೊಡ್ತಾರೆ. ಅಂಡ್ ಅದೇ ಜೈಲಿನ ಒಳಗಡೆ ಆ ಹುಡುಗಿ ಕೂಡ ಒಂದು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ಮುದುಕಿಗೆ ಗೊತ್ತಾಗ್ಬಿಡುತ್ತೆ ಇವಳು ಹೇಳ್ತಾ ಇರೋದು ಇವಳ ಸ್ಟೋರಿನೇ ಅಂತ. ಆದ್ರಿಂದ ನೀನು ಯಾವುದೇ ರೀತಿಯಾಗಿ ಚಿಂತೆಯನ್ನವೇ ಮಾಡ್ಬೇಡ, ನಿನ್ನ ಮಗನನ್ನ ಸಾಕೋದ್ರ ಬಗ್ಗೆ ಯೋಚನೆಯನ್ನ ಮಾಡು ಅನ್ನೋದಾಗಿ ತುಂಬಾನೇ ಮೋಟಿವೇಟ್ ಅನ್ನ ಕೊಡ್ತಾರೆ. ಇನ್ನು ನನ್ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ಇವತ್ತಿದ್ದು ನಾಳೆ ಹೋಗುವಂತಹ ಜೀವ ನಾನು. ಸೊ ನನ್ನ ಮನೆ ಕೂಡ ತುಂಬಾನೇ ದೊಡ್ಡದಾಗಿದೆ. ಅಂಡ್ ನಾನು ಯಾವಾಗ ಸತ್ತೋಗ್ಬಿಡ್ತೀನೋ ಅವಾಗ ಊರಿನವರಿಗೆಲ್ಲ ಹೇಳಿ ನನ್ನನ್ನ ಮಣ್ಣಿನ ಒಳಗಡೆ ಮುಚ್ಚಾಕ್ಬೇಡ, ಅದ್ರ ಬದಲಿಗೆ ಇದೇ ಮನೆ ಒಳಗಡೆ ಒಂದು ಗುಂಡಿಯನ್ನ ತೆಗೆದು ನನ್ನನ್ನ ಹೂತಾಕ್ಬಿಡು. ಅಂಡ್ ಅದ್ರ ಮೇಲೆ ಒಂದು ಬಾಳೆ ಗಿಡವನ್ನ ನೆಟ್ಬಿಡು. ಆ ನಂತರ ನೀನು ಮತ್ತೆ ನಿನ್ನ ಮಗ ಇಬ್ಬರೇ ಕೂಡ ಇದೇ ಮನೆಯಲ್ಲಿ ನಿರಂತರವಾಗಿನೇ ಬದುಕಿ ಅನ್ನೋದಾಗಿ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಶರ್ಲಿ ಮತ್ತೆ ಬಾಲನ್ನು ಇಬ್ಬರೇ ಕೂಡ ಎಮೋಷನಲ್ ಆಗ್ತಾರೆ. ಅಂಡ್ ಇದೇ ರೀತಿಯಾಗಿ ಕೆಲವು ದಿನಗಳಿವೆ ಕೂಡ ಕಳಿಬೇಕಾದ್ರೆ ಅದೇ ರೀತಿಯಾಗಿನೇ ಆ ಮುದುಕೆ ಕೂಡ ತೀರೋಗ್ಬಿಡ್ತಾಳೆ. ಸೇಮ್ ಇವಾಗ ಮುದುಕೆ ಯಾವ ರೀತಿಯಾಗಿನೇ ಹೇಳ್ಕೊಂಡ್ಲೋ ಅದೇ ರೀತಿಯಾಗಿನೇ ಒಂದು ಗುಂಡಿಯನ್ನ ತೆಗೆದು ಹೂತಾಕಿ ಅದ್ರ ಮೇಲೆ ಒಂದು ಗಿಡವನ್ನ ನೆಟ್ಟಿ ಇವರೇನೆ ಮನೆಯಲ್ಲಿ ಬದುಕೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ.
ಅಂಡ್ ಇವಾಗ ಈ ದೊಡ್ಡದಾದ ಮನೆ ಒಳಗಡೆ ನಮ್ಮ ಶರ್ಲಿ ಮತ್ತೆ ಬಾಲನನ್ನ ಬಿಟ್ರೆ ಬೇರೆ ಯಾರು ಬಿ ಕೂಡ ಇರೋದಿಲ್ಲ. ಸೊ ಇವರಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ, ಏನುವೇ ಇಲ್ಲ ಅಲ್ವಾ. ಸೊ ನೆಮ್ಮದಿಯಾದ ಒಂದು ಲೈಫ್ ಅನ್ನು ಕೂಡ ಶುರುವನ್ನ ಮಾಡ್ತಾರೆ. ಅಂಡ್ ಆವಾಗ ವಿದೇಶದಲ್ಲಿರುವ ಮಗ ಕೂಡ ಕಾಲ್ ಅನ್ನ ಮಾಡ್ಬೇಕಾದ್ರೆ ಅಜ್ಜಿ ಅವರು ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟವಿಲ್ವಂತೆ ಅನ್ನೋದಾಗಿನೇ ಸುಳ್ಳನ್ನ ಹೇಳ್ಕೊಂಡು ಬರ್ತಾಳೆ. ಸೊ ಅವ್ರನ್ನವೇ ಕೂಡ ಯಾವುದೇ ರೀತಿಯಾದ ಫೋರ್ಸ್ ಅನ್ನ ಮಾಡದೆ ಸೈಲೆಂಟ್ ಆಗಿನೇ ಇರ್ತಾರೆ. ಇನ್ನು ನಮ್ಮ ಬಾಲನವನನ್ನ ನೋಡ್ಬೇಕಾದ್ರೆ ಸ್ಕೂಲಿಗೆ ಬಂದು ಜಾಯ್ನ್ ಆಗಿರೋದ್ರಿಂದ ಪ್ರತಿದಿನ ಇವನವೇ ಕೂಡ ಹೊಸ ವಿಷಯಗಳನ್ನುವೇ ಕೂಡ ಕಲಿತಾ ಇದ್ದಾನೆ. ಅಂಡ್ ಅದರ ಜೊತೆಗೆ ಹೊಸ ಫ್ರೆಂಡ್ ಗಳವೇ ಕೂಡ ಆಗ್ತಿರೋದ್ರಿಂದ ಇವನವೇ ಕೂಡ ಇವನ ಲೈಫ್ ಅನ್ನ ಬದುಕೋದಿಕ್ಕಾಗಿ ಶುರುವನ್ನ ಮಾಡಿದ್ದಾನೆ. ಅಂಡ್ ನಮ್ಮ ಬಾಲನವನನ್ನ ಯಾವಾಗ್ಲೂ ಕೂಡ ನಮ್ಮ ಶರ್ಲಿನೇ ಸ್ಕೂಲಿಂದ ಕರ್ಕೊಂಡು ಬರೋದು. ಸೊ ಒಂದು ದಿನ ಇವಳು ಹೋಗಿ ಕರ್ಕೊಂಡು ಬರೋದು ಸ್ವಲ್ಪ ತಡವಾಗ್ಬಿಡುತ್ತೆ. ಆದ್ರಿಂದ ನಮ್ಮ ಬಾಲನು ನಿಂತಿರುವ ಒಂದು ಜಾಗದಲ್ಲೇ ತುಂಬಾ ಹೊತ್ತು ಕಾಯ್ತಾನೆ. ಸೊ ಕಾಯೋವರ್ಗುವೆ ಕಾಯ್ದು ಚಿಕ್ಕ ಮಕ್ಕಳು ಆಟ ಆಡ್ತಾ ಇರೋದನ್ನ ನೋಡಿ ಅವರ ಜೊತೆ ಆಟ ಆಡೋಣ ಅನ್ನೋದಾಗಿ ಆ ಜಾಗದಿಂದ ಬಂದ್ಬಿಡ್ತಾನೆ. ಆ ನಂತರ ನಮ್ಮ ಶರ್ಲಿ ಕೂಡ ಆ ಜಾಗಕ್ಕಾಗಿನೇ ಬಂದು ತುಂಬಾನೇ ಹುಡುಕಿ ಫೈನಲ್ ಆಗಿ ನಮ್ಮ ಬಾಲನವನನ್ನ ನೋಡ್ಬಿಡ್ತಾಳೆ. ಅಂಡ್ ಅವನು ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇರೋದನ್ನ ನೋಡಿ ಇವಳ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೇನೆ ಆಗೋದಿಲ್ಲ. ಸೊ ಮನೆಗಾಗಿನೇ ಕರ್ಕೊಂಡು ಬಂದು ನಿನ್ಗೆ ರೂಲ್ಸ್ ಗಳನ್ನ ಹೇಳಿದೀನಿ ಅಲ್ವಾ. ಸೊ ಯಾವತ್ತೂ ಕೂಡ ನನ್ನ ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದಿಕ್ಕೆ ಹೋಗ್ಲೇಬೇಡ. ಎಷ್ಟೇ ಹೊತ್ತು ಆದ್ರೂ ಕೂಡ ಅಮ್ಮ ಬಂದು ನಿನ್ನನ್ನ ಕರ್ಕೊಂಡು ಬಂದೇ ಬರ್ತಾರೆ ಅನ್ನೋದಾಗಿ ಹೇಳ್ಕೊತಾಳೆ. ನೆಕ್ಸ್ಟ್ ಒಂದು ದಿನ ನಮ್ಮ ಶರ್ಲಿ ಶಾಪಿಂಗ್ ಅನ್ನ ಮಾಡೋದಿಕ್ಕೆ ಹೊರಗಡೆ ಬರ್ತಾಳೆ. ಅಂಡ್ ಇಲ್ಲಿಂದ ನಮ್ಮ ಶರ್ಲಿಗೆ ಮತ್ತೊಂದು ಪ್ರಾಬ್ಲಮ್ ಶುರುವಾಗ್ಬಿಡುತ್ತೆ. ಅಂದ್ರೆ ಜೈಲಿನ ಒಳಗಡೆ ಸಾಮ್ನಾ ಅನ್ನುವ ಒಂದು ಲೇಡಿ ಇದ್ಲು ಅಲ್ವಾ. ಇವಾಗ ಅದೇ ಲೇಡಿ ನಮ್ಮ ಶರ್ಲಿ ಅವಳ ಹತ್ರಕ್ಕಾಗಿನೇ ಬಂದ್ಬಿಟ್ಟಿದ್ದಾಳೆ. ಸೊ ಅವಳನ್ನ ನೋಡ್ಬೇಕಾದ್ರೆ ನಮ್ಮ ಶರ್ಲಿ ತುಂಬಾನೇ ಗಾಬರಿಯನ್ನವೇ ಕೂಡ ಮಾಡ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಈ ಲೇಡಿ ಇಲ್ಲಿವರೆಗೂ ಕೂಡ ಬರೋದಿಕ್ಕೆ ಹೇಗೆ ಸಾಧ್ಯ, ಅಂಡ್ ಜೈಲಿನಿಂದ ಇವಳು ಹೇಗೆ ಹೊರಗಡೆ ಬಂದು ಅನ್ನೋದಾಗಿ ಪೂರ್ತಿಯಾಗಿನೇ ಗಾಬರಿಯಾಗಿದ್ದಾಳೆ. ಅಂಡ್ ಆ ಸಾಮ್ನಾ ಕೂಡ ನಾನು ಇಬ್ಬರು ಹುಡುಗಿಯರನ್ನ ಆಲ್ರೆಡಿ ಹೈಯರ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಅವರನ್ನ ಇಟ್ಟು ಮತ್ತೆ ಕೆಲಸವನ್ನುವೇ ಕೂಡ ಶುರು ಮಾಡ್ಕೊಳ್ಳೋಣ, ನೀನುವೇ ಬಾ ಅನ್ನೋದಾಗಿನೇ ಕರಿತಾಳೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಶರ್ಲಿ ತುಂಬಾನೇ ಹೆದರ್ಕೊಂಡು ಆ ಜಾಗವನ್ನೇ ಬಿಟ್ಟು ಓಡ್ಕೊಂಡು ಬಂದ್ಬಿಡ್ತಾಳೆ. ಅಂಡ್ ಇವಳ ಮನೆ ಇರೋದು ಕಾಡಿನ ಒಳಗಡೆ ಅಲ್ವಾ. ಸೊ ಆ ಸಾಮ್ನಾ ನಮ್ಮನ್ನ ಹುಡುಕಲ್ಲ, ನಾವು ನೆಮ್ಮದಿಯಾಗಿನೇ ಬದುಕಬಹುದು ಅಂತ ಯೋಚನೆಯನ್ನ ಮಾಡಿರ್ತಾಳೆ. ಬಟ್ ಆದ್ರೆ ಇವಳ ಯೋಚನೆ ಪೂರ್ತಿಯಾಗಿನೇ ಫೇಲ್ಯೂರ್ ಆಗ್ಬಿಡುತ್ತೆ. ಯಾಕಂದ್ರೆ ಆ ಸಾಮ್ನಾ ಒಂದು ದಿನ ನಮ್ಮ ಶರ್ಲಿಯನ್ನ ಹುಡಿಕೊಂಡು ಸೀದಾ ಇವಳ ಮನೆಗಾಗಿನೇ ಬಂದ್ಬಿಡ್ತಾಳೆ. ಅಷ್ಟೇ ಇವಾಗ ನಮ್ಮ ಶರ್ಲಿಯನ್ನ ನೋಡ್ಬೇಕಾದ್ರೆ ಏನವೇ ಶಾಕು. ಇವಳಿಗೆ ನಮ್ಮ ಮನೆಯ ಅಡ್ರೆಸ್ ಅನ್ನ ಕೊಟ್ಟಿದ್ದಾದ್ರೆ ಯಾರು ಹೀಗೆ ಗೊತ್ತಾಯ್ತು ಅನ್ನೋದಾಗಿನೇ ಗಾಬರಿಯಾಗ್ತಾಳೆ. ಅದಕ್ಕೆ ಆ ಸಾಮ್ನಾ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾಳೆ ನೋಡಿ. ಈ ಮನೆ ಒಳಗಡೆ ಒಬ್ಬಳು ಮುದುಕಿ ಇದ್ಲಂತೆ, ಅವಳ ಕಥೆಯನ್ನವೇ ಕೂಡ ಮುಗಿಸ್ಬಿಟ್ಯಾ? ಆದ್ರೂ ಪರವಾಗಿಲ್ಲ, ನಮ್ಮ ಬಿಸ್ನೆಸ್ ಅನ್ನ ಮಾಡೋದಿಕ್ಕೆ ಇದೇನೆ ಒಳ್ಳೇದಾದ ಜಾಗ. ಅಂಡ್ ಹುಡುಗಿಯರನ್ನ ಕರ್ಕೊಂಡು ಬಂದು ಇಲ್ಲೇನೆ ನಮ್ಮ ಕೆಲ್ಸವನ್ನವೇ ಕೂಡ ಶುರುವನ್ನ ಮಾಡ್ಕೊಳ್ಳೋಣ. ನಿಧಾನವಾಗಿ ನಿನ್ಗುವೇ ಕೂಡ ಕೆಲ್ಸವನ್ನ ಕಲಿಸ್ಕೊಡ್ತೀನಿ. ಎಲ್ಲರೂ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಹಣವನ್ನ ಸಂಪಾದನೆ ಮಾಡೋಣ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಷ್ಟೇ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಶರ್ಲಿಗೆ ಒಂದು ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ಸೊ ಇವಳಿಗೆ ಒಂದು ಗತಿಯನ್ನ ಕಾಣಿಸ್ಲೇಬೇಕು ಅಂತ ಗನ್ನನ್ನ ಎತ್ಕೊಂಡು ಬಂದು ಸೀದಾ ಇವಳ ಕತ್ತಿಯನ್ನ ಬುಡಾಯಿಸ್ತಾಳೆ. ಬುಲೆಟ್ ಅನ್ನ ಫೈರ್ ಮಾಡಿರೋದ್ರಿಂದ ಒಂದು ದೊಡ್ಡ ಮಟ್ಟದ ಸೌಂಡ್ ಏನೇ ಕೇಳ್ತಿರುತ್ತೆ. ಬಟ್ ಆದ್ರೆ ಈ ಮನೆ ಒಳಗಡೆ ಇರುವ ಮುದಿಗೆ ಯಾವಾಗ್ಲೂ ಗನ್ನನ್ನ ಫೈರ್ ಮಾಡ್ತಿದ್ಲು ಅಲ್ವಾ. ಸೊ ಅದರಿಂದ ಅಕ್ಕಪಕ್ಕದಲ್ಲಿ ಇರೋರ್ಗೆ ಇದು ನಾರ್ಮಲ್ ಆಗಿನೇ ಕೇಳ್ತಿದೆ. ಸೊ ನಮ್ಮ ಶರ್ಲಿ ಕೂಡ ಯಾವುದೇ ರೀತಿ ಭಯವನ್ನ ಪಟ್ಕೊಳ್ದಿರಾ ಆ ಬಾಡಿಯನ್ನ ಮನೆ ಒಳಗಡೆಗಾಗಿನೇ ಎಳ್ಕೊಂಡು ಬರ್ತಾಳೆ. ಆ ನಂತರ ಆ ಲೇಡಿ ಬಿದ್ದಿದ್ದ ಜಾಗದಲ್ಲಿ ರಕ್ತವೆಲ್ಲ ಕಚ್ಕೊಂಡಿದೆ ಅಲ್ವಾ, ಅದನ್ನ ಕ್ಲೀನ್ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ವಿದೇಶದಲ್ಲಿರುವ ಮಗ ಕಾಲ್ ಅನ್ನ ಮಾಡ್ತಾನೆ. ಅಂಡ್ ಇವಾಗ ಅವನುವೇ ಕೂಡ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ಕೊತಾನೆ ನೋಡಿ. ಇವತ್ತು 4 ಗಂಟೆಗೆ ಸರಿಯಾಗಿ ಅಜ್ಜಿಯನ್ನ ನೋಡೋದಿಕ್ಕಾಗಿ ನಾವೆಲ್ಲರೂ ಬರ್ತಾ ಇದೀವಿ. ಅಂಡ್ ಈ ವಿಷಯವನ್ನ ಯಾವುದೇ ಕಾರಣಕ್ಕೂ ಅಜ್ಜಿಗೆ ನೀವು ತಿಳ್ಸೋದಿಕ್ಕೆ ಹೋಗ್ಬೇಡಿ, ಅವರಿಗೆ ನಾವು ಸರ್ಪ್ರೈಸ್ ಅನ್ನ ಕೊಡ್ಬೇಕು ಅನ್ಕೊಂಡಿದೀವಿ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಶರ್ಲಿಗೆ ಇನ್ನವೇ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಮನೆಯ ಮುಂದೆ ನೋಡಿದ್ರೆ ರಕ್ತವೆಲ್ಲ ಕಚ್ಕೊಂಡು ಬಿದ್ದಿದೆ. ಅಂಡ್ ಆ ಸಾಮ್ನಾ ಅವಳ ಬಾಡಿ ಬೇರೆ ಮನೆ ಒಳಗಡೆ ಬಿದ್ದಿದೆ. ಇನ್ನು ಅಜ್ಜಿಯನ್ನ ನೋಡ್ಬೇಕಾದ್ರೆ ಆಲ್ರೆಡಿ ಅವರು ತೀರಿ ಹೋಗ್ಬಿಟ್ಟಿದ್ದಾರೆ. ಸೊ ಇಂಥ ಟೈಮ್ ನಲ್ಲಿ ಅವಳ ಮಗ ಬಂದು ನನ್ನ ತಾಯಿ ಎಲ್ಲಿ ಅನ್ನೋದಾಗಿ ಕೇಳಿದ್ರೆ ಏನ್ ಮಾಡ್ಬೇಕು ಅನ್ನೋದಾಗಿನೇ ಯೋಚಿಸ್ತಾಳೆ. ಅಂಡ್ ಅದು ಅಲ್ಲದೆ ಮಗನಾಗಿರುವ ಬಾಲನನ್ವೇ ಕೂಡ ಸ್ಕೂಲಿಂದ ಇವಳನ್ನೇ ಕರ್ಕೊ ಬರ್ತಾಳೆ ಅಲ್ವಾ. ಸೊ ಇವಾಗ ಮನೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗಿರ್ಬೇಕಾದ್ರೆ ಇವತ್ತು ಮಗನನ್ನ ಕರ್ಕೊಂಡು ಬರೋದಿಕ್ಕಾಗಿ ಆಗೋದಿಲ್ಲ. ಸೊ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಬಾಲನವನನ್ನ ತೋರಿಸ್ಬೇಕಾದ್ರೆ ಇವನು ಸ್ಕೂಲನ್ನ ಮುಗಿಸ್ಕೊಂಡು ಯಾವ ಜಾಗದಲ್ಲಿ ಬಂದು ವೇಟ್ ಅನ್ನ ಮಾಡ್ತಿದ್ನೋ ಅದೇ ಜಾಗಕ್ಕಾಗಿನೇ ಬಂದು ನಮ್ಮ ಮದರ್ ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋದಾಗಿನೇ ಕಾಯ್ತಿರ್ತಾನೆ. ಬಟ್ ಆದ್ರೆ ಮೊದಲನೇ ಬಾರಿಗೆ ನಮ್ಮ ಶರ್ಲಿ ಇವನನ್ನ ಕರ್ಕೊಂಡು ಬರೋದಿಕ್ಕಾಗಿ ಬರೋದಿಲ್ಲ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿರುವ ಪವಿತ್ರನ್ ಅನ್ನುವ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ನಾವು ನೋಡ್ತೀವಿ. ಅಂಡ್ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನು ಒಳ್ಳೆಯ ಪೊಲೀಸ್ ಅಂತೂ ಅಲ್ವೇ ಅಲ್ಲ, ಯಾವಾಗ್ಲೂ ಕೂಡ ಇವನ ಸ್ವಾರ್ಥದ ಬಗ್ಗೆ ಯೋಚನೆಯನ್ನ ಮಾಡೋನು. ಅಂಡ್ ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಲ್ಸಿ ಅನ್ನುವ ಒಂದು ಕಾನ್ಸ್ಟೇಬಲ್ ಇರ್ಬೇಕಾದ್ರೆ ಅವಳನ್ನ ನೋಡಿ ಲವನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ.
ಅಂಡ್ ಆ ಸೀಲ್ಸಿ ಕೂಡ ಇವನನ್ನ ಲವ್ ನ ಮಾಡ್ತಾಳೆ. ಬಟ್ ಆದ್ರೆ ಇದನ್ನ ನೋಡುವ ಬೇರೆ ಪೊಲೀಸ್ಗಳು ಈ ಸೀಲ್ಸಿಗೆ ಸ್ವಲ್ಪ ಬುದ್ಧಿಯನ್ನ ಹೇಳ್ತಾರೆ. ನೋಡಮ್ಮ, ಈ ಪವಿತ್ರನು ನೀನ್ ಅನ್ಕೊಂಡಿರುವಷ್ಟು ಒಳ್ಳೆಯವನಂತೂ ಅಲ್ವೇ ಅಲ್ಲ. ಯಾಕಂದ್ರೆ ವಿಷ ಯಾವಾಗ ಅವನ ಬುಡಕ್ಕೆ ಬರುತ್ತೋ ಅವನು ಬೇರೆಯವರ ಬಗ್ಗೆ ಯೋಚನೆಯನ್ನ ಮಾಡ್ದಿರ ಅವನು ಸೇಫ್ ಆಗೋದಿಕ್ಕಾಗಿ ನೋಡ್ತಾನೆ. ಸೊ ಯಾವ್ದಕ್ಕವೇ ನೀನು ಹುಷಾರಾಗಿ ಇರಮ ಅನ್ನೋದಾಗಿ ಬುದ್ಧಿಯನ್ನ ಹೇಳಿಕೊಡ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಒಂದು ಚಿಕ್ಕ ಹುಡುಗನ ಕೇಸು ಪವಿತ್ರನವನ ಹತ್ರಕ್ಕಾಗಿನೇ ಬರುತ್ತೆ. ಅಂಡ್ ಆ ಕೇಸು ಬೇರೆ ಯಾವುದುವೇ ಅಲ್ಲ, ನಮ್ಮ ಬಾಲನ್ನು ಸ್ಕೂಲಿಗೆ ಹೋಗಿ ಮನೆಗೆ ಹೋಗೋದಿಕ್ಕೆ ಆಗ್ದಿರ ಕಳ್ದೋಗಿದ್ದಾನೆ ಅಂತ. ಸೊ ಈ ಪವಿತ್ರನ್ ಕೂಡ ಸರಿ ಹೋಗಿ ಅನ್ನೋದಾಗಿ ನಮ್ಮ ಬಾಲನಿರುವ ಜಾಗಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಬಾಲನವನ ಮೈಯಲ್ಲಿ ಒಂದು ಅಂಡರ್ವೇರ್ ಅನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾದ ಬಟ್ಟೆಗಳಿವೆ ಕೂಡ ಇರೋದಿಲ್ಲ. ಸೊ ನೀನು ಇಲ್ಲೇನಪ್ಪ ಮಾಡ್ತಿದ್ಯಾ, ನಿನ್ನ ತಂದೆ ಯಾರು, ತಾಯಿ ಯಾರು, ಎಲ್ಲಿದ್ದಾರೆ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಬಾಲನ್ನು ಯಾವುದೇ ರೀತಿಯಾದ ಆನ್ಸರ್ ಅನ್ನವೇ ಕೂಡ ಕೊಡೋದಿಲ್ಲ. ಆದ್ರಿಂದ ಈ ಹುಡ್ಗನನ್ನ ಸೇಫ್ ಆಗಿನೇ ನೋಡ್ಕೋಬೇಕು ಅನ್ನೋದಾಗಿ ನಮ್ಮ ಬಾಲನವನನ್ನ ಪೊಲೀಸ್ ಸ್ಟೇಷನ್ಗಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಇಲ್ಲೂ ಕೂಡ ಪೊಲೀಸ್ಗಳು ತುಂಬಾನೇ ಎನ್ಕ್ವೈರಿಯನ್ನ ಮಾಡಿ ಕೇಳ್ಬೇಕಾದ್ರೆ ನಮ್ಮ ಬಾಲನು ಅವನ ಬಾಯನ್ನ ತೆಗ್ದಿ ಒಂದೇ ಒಂದು ಮಾತನ್ನವೇ ಕೂಡ ಆಡೋದೇ ಇಲ್ಲ. ಸರಿ ಓಕೆ, ಇವನು ಸಿಕ್ಕಿರುವ ಜಾಗದಲ್ಲಿ ಎನ್ಕ್ವೈರಿ ಮಾಡೋಣ ಅನ್ನೋದಾಗಿನೇ ಒಬ್ಬ ಪೊಲೀಸ್ ಆಫೀಸರ್ ಬಂದು ಎಲ್ಲವನ್ನುವೇ ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ನಮ್ಮ ಬಾಲನವನ ಸ್ಕೂಲ್ ಬ್ಯಾಗು ಒಂದು ಪೊದೆಯಲ್ಲಿ ಬಿದ್ದಿರೋದನ್ನ ನೋಡ್ತಾರೆ. ಅಂಡ್ ಆ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಇವನ ಸ್ಕೂಲ್ ಯೂನಿಫಾರ್ಮ್ ಕೂಡ ಬಿದ್ದಿರುತ್ತೆ. ಸೊ ಇದನ್ನ ನೋಡ್ಬೇಕಾದ್ರೆ ಚಿಕ್ಕ ಹುಡುಗ ನಮ್ಮ ಜೊತೆ ಆಟವನ್ನ ಆಡೋದಿಕ್ಕಾಗಿ ನೋಡ್ತಿದ್ದಾನೆ. ಅಂಡ್ ಇವನ ಒಳಗಡೆ ಯಾವ್ದೋ ಒಂದು ದೊಡ್ಡ ಪ್ಲಾನ್ ಏನಿದೆ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ಸೀದಾ ಎಲ್ಲಾ ವಸ್ತುಗಳನ್ನೇ ತಗೊಂಡು ಪೊಲೀಸ್ ಸ್ಟೇಷನ್ಗಾಗಿನೇ ಬರ್ತಾರೆ. ಅಂಡ್ ಇದು ತುಂಬಾನೇ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಇರೋದ್ರಿಂದ ಈ ಪವಿತ್ರನು ಸೀನಿಯರ್ ಆಫೀಸರ್ನ ಹತ್ರ ಈ ಹುಡುಗನ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿ ಪರ್ಮಿಷನ್ ಅನ್ನ ಕೇಳ್ತಾನೆ. ಬಟ್ ಆದ್ರೆ ಸೀನಿಯರ್ ಆಫೀಸರು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಸಿಟಿ ಒಳಗಡೆ ಒಂದು ದೊಡ್ಡ ಬ್ಯಾಂಕ್ ಅನ್ನ ರಾಬರಿಯನ್ನ ಮಾಡಲಾಗಿದೆ. ಅಂಡ್ ಇವಾಗ ನಾವು ಅದ್ರ ಕಡೆ ಗಮನವನ್ನ ಕೊಟ್ಟು ಆ ಕಳ್ಳನನ್ನ ಹಿಡಿಬೇಕು ಅಂತ ಹೇಳ್ಕೊತಾನೆ. ಬಟ್ ಆದ್ರೂ ಕೂಡ ಈ ಪವಿತ್ರನು ನಮ್ಮ ಬಾಲನ್ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಶುರು ಮಾಡ್ಕೋತಾನೆ. ಅಂಡ್ ಈ ಕಡೆ ಬಾಲನ್ ಅವನನ್ನ ಎನ್ಕ್ವೈರಿ ಮಾಡ್ಬೇಕಾದ್ರೆ ಯಾವ್ದೇ ಆನ್ಸರ್ ಅನ್ನವೇ ಕೊಡ್ತಾ ಇಲ್ಲ ಅಲ್ವಾ. ಸೊ ಅವನ ಯೂನಿಫಾರ್ಮು ಯಾವ ಸ್ಕೂಲ್ನದು ಅಂತ ಹುಡಿಕೊಂಡು ಬಂದು ನಮ್ಮ ಬಾಲನವನ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಬಸವರಾಜು ಅನ್ನುವ ಹೆಸರಿನಲ್ಲಿ ನಮ್ಮ ಸ್ಕೂಲ್ನಲ್ಲಿ ಯಾರು ಕೂಡ ಇದ್ದಿರ್ತಾನೆ ಇಲ್ಲ. ಅಂಡ್ 4 ವರ್ಷಗಳ ಹಿಂದೆ ಬಸವರಾಜು ಇದ್ದ, ಬಟ್ ಆದ್ರೆ ಇವಾಗ ಹುಡುಗ ತೀರೋಗಿದ್ದಾನೆ. ಸೊ ಆ ಹೆಸರಿನಲ್ಲಿ ಯಾರು ಕೂಡ ಇಲ್ಲ ಅನ್ನೋದಾಗಿನೇ ಶಾಕ್ ಅನ್ನ ಕೊಡ್ತಾರೆ. ಸೊ ಇದನ್ನ ಕೇಳ್ಬೇಕಾದ್ರೆ ಪೊಲೀಸ್ ಅವರಿಗೆ ಕೂಡ ಅರ್ಥವಾಗ್ಬಿಡುತ್ತೆ, ಈ ಹುಡುಗ ಪೊಲೀಸ್ ಅವರನ್ನೇ ಆಟ ಆಡ್ಸೋ ಮಟ್ಟಿಗೆ ಇದಾನೆ ಅಂದ್ರೆ ಇದ್ರಲ್ಲಿ ಏನೋ ಒಂದು ದೊಡ್ಡದಾದ ಮಿಸ್ಟರಿನೇ ಅಡಗಿದೆ. ಸೊ ಇದ್ರ ಬಗ್ಗೆ ನಾವು ಎನ್ಕ್ವೈರಿಯನ್ನ ಮಾಡ್ಬೇಕು ಅನ್ನೋದಾಗಿ ನಮ್ಮ ಬಾಲನ್ ಕೊಡುವ ಅಡ್ರೆಸ್ ಅನ್ನ ಹುಡಿಕೊಂಡು ಹೋಗಿ ಅವನ ಮನೆಯನ್ನೇ ಚೆಕ್ಕನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಬಾಲನು ಫೇಕ್ ಆಗಿರುವ ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತಾನೆ. ಇನ್ನು ಕಸ್ಟಡಿಯಲ್ಲಿರುವ ನಮ್ಮ ಬಾಲನ್ ಅವನನ್ನ ನೋಡ್ಬೇಕಾದ್ರೆ ಅವನನ್ನ ನೋಡ್ಕೊಳ್ಳೋದಿಕ್ಕೆ ಆ ಸಿಲ್ಸಿಲಾ ಅನ್ನುವ ಲೇಡಿಗಾಗಿನೇ ವಹಿಸಿರ್ತಾರೆ. ಬಟ್ ಆದ್ರೆ ನಮ್ಮ ಬಾಲನು ಇವಳಿಗೆ ಕೂಡ ಚಳ್ಳೆ ಹಣ್ಣನ್ನ ತಿನ್ಸಿ ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬಂದ್ಬಿಡ್ತಾನೆ. ಅಂಡ್ ಈ ವಿಷಯ ಪೂರ್ತಿಯಾದ ಸ್ಟಾಫಿನವರಿಗೆ ಗೊತ್ತಾಗಿ ಸೀನಿಯರ್ ಆಫೀಸರ್ಗೆ ಕೂಡ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಸೀನಿಯರ್ ಆಫೀಸರು ಪವಿತ್ರನು ಮತ್ತೆ ಸೀಲ್ಸಿ ಇಬ್ಬರಿಗೂ ಕೂಡ ಸರಿಯಾಗಿನೇ ಬೈತಾನೆ. ಅಂಡ್ ಅದ್ರಲ್ಲಿ ಬೇರೆ ಹುಡುಗನ ಕೇಸು ತುಂಬಾನೇ ಸಸ್ಪಿಷಿಯಸ್ ಆಗಿತ್ತು ಅಲ್ವಾ. ಸೊ ಒಂದು ಹುಡುಗನನ್ನವೇ ಕೂಡ ನೀವು ನೋಡ್ಕೊಳ್ಳೋದಿಕ್ಕೆ ಆಗಲ್ವಾ ಅಂತ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಡ್ತಾನೆ. ಆದ್ರಿಂದ ಈ ಪವಿತ್ರನು ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ಈ ಸೀಲ್ಸಿನೇ. ಇವಳ ಕಾರಣದಿಂದಾನೇ ಹುಡುಗ ಓಡೋಗಿದ್ದು ಅನ್ನೋದಾಗಿ ಎಲ್ಲನವೇ ಕೂಡ ಇವಳ ಮೇಲೇನೆ ಎತ್ತಾಕ್ಬಿಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಸೀಲ್ಸಿಗೆ ಕೂಡ ತುಂಬಾನೇ ಬೇಜಾರಾಗಿ ಎಲ್ಲರವೇ ಕೂಡ ನೀನು ಕೆಟ್ಟವನು ಅನ್ನೋದಾಗಿನೇ ಹೇಳಿದ್ರು. ಬಟ್ ಆದ್ರೆ ಪ್ರೀತಿಯನ್ನ ಮಾಡ್ಕೊಂಡು ಅವರ ಮಾತನ್ನ ನಂಬಲೇ ಇಲ್ಲ. ಸೊ ನಿನ್ನಂದವನು ನನ್ಗೆ ಬೇಡ ಅನ್ನೋದಾಗಿ ಬ್ರೇಕಪ್ ಅನ್ನವೇ ಕೂಡ ಮಾಡ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 6 ವರ್ಷಗಳ ನಂತರವಾಗಿನೇ ನಮ್ಗೆ ತೋರಿಸ್ತಾರೆ. ಅಂಡ್ 6 ವರ್ಷಗಳ ಹಿಂದೆ ಓಡಾಗಿರುವ ನಮ್ಮ ಬಾಲನ್ ಕೂಡ ಮತ್ತೆ ಇದೇ ಹಳ್ಳಿಗಾಗಿನೇ ಎಂಟ್ರಿ ಕೊಡ್ತಾನೆ. ಅಂಡ್ ಇವಾಗ ಸೀದಾ ಪೊಲೀಸ್ ಸ್ಟೇಷನ್ ನ ಒಳಗಡೆಗಾಗಿನೇ ನುಗ್ಗಿ ಬಂದು ಸೀದಾ ಪವಿತ್ರನವನನ್ನ ಬಂದು ಭೇಟಿಯನ್ನ ಮಾಡ್ತಾನೆ. ಶುರುನಲ್ಲಿ ಯಾರು ಕೂಡ ನಮ್ಮ ಬಾಲನ್ ಯಾರು ಅನ್ನೋದಾಗಿನೇ ಕಂಡು ಹಿಡಿಯೋದಿಲ್ಲ. ಬಟ್ ಆದ್ರೆ ಇವನು ಹಿಂದೆ ನಡೆದಿರುವ ವಿಷಯವನ್ನ ಹೇಳ್ಕೋಬೇಕಾದ್ರೆ ಇವನೇನೆ ಬಾಲನ್ ಅಂತ ಗೊತ್ತಾಗುತ್ತೆ. ಅಂಡ್ ಇವಾಗ ನಮ್ಮ ಬಾಲನ್ನು ನನ್ನ ತಾಯಿ ಎಲ್ಲಿಗೆ ಹೋದ್ರು, ಏನಾದ್ರೂ ಅವರ ಕತೆ ಏನಾಯ್ತು ಅನ್ನೋದಾಗಿ ಕೇಳ್ಬೇಕಾದ್ರೆ ಪೊಲೀಸ್ ಅವರು ಕೂಡ ಒಂದು ವಿಷಯವನ್ನ ಹೇಳ್ಕೋತಾರೆ. ನೀನು ಊರನ್ನ ಬಿಟ್ಟು ಓಡಿ ಹೋದ್ಮೇಲೆ ಆ ವಿಷಯವನ್ನ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ನಿನ್ನ ತಾಯಿ ಪೂರ್ತಿಯಾಗಿನೇ ಹುಚ್ಚಿ ಆಗ್ಬಿಟ್ಲು. ಆದ್ರಿಂದ ಅವಳನ್ನ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಬಂದು 2 ವರ್ಷಗಳ ಕಾಲ ಟ್ರೀಟ್ಮೆಂಟ್ ಅನ್ನ ಕೊಡ್ಸಲಾಯ್ತು. ಆ ನಂತರ ಇವಾಗ ನಿನ್ನ ತಾಯಿ ಪವಿತ್ರನವನ ಕಸ್ಟಡಿಯಲ್ಲಿ ಇದ್ದಾಳೆ ಅನ್ನೋದಾಗಿನೇ ಹೇಳ್ಕೋತಾರೆ. ಅಂಡ್ ಅದು ಅಲ್ಲದೆ ವಿದೇಶದಿಂದ ಒಂದು ಫ್ಯಾಮಿಲಿ ಅವರು ಅವರ ಮನೆಗೆ ಬರ್ಬೇಕಾದ್ರೆ ನಿನ್ನ ತಾಯಿ ಗನ್ನನ್ನ ತಗೊಂಡು ಇಬ್ಬರ ಕಥೆಯನ್ನ ಮುಗಿಸಿ ಹಾಕಿದ್ರು. ಸೊ ಅದೇ ಟೈಮಿಗೆ ನಾವು ಎಂಟ್ರಿಯನ್ನ ಕೊಟ್ಟು ನಿನ್ನ ತಾಯಿಯನ್ನ ಕಸ್ಟಡಿಗಾಗಿನೇ ತಗೊಂಡ್ವಿ ಅನ್ನೋದಾಗಿನೇ ಹೇಳ್ಕೋತಾರೆ. ಅಂಡ್ ಇವಾಗ ನಿನ್ನ ತಾಯಿ ನಿನ್ಗೆ ಮತ್ತೆ ಬೇಕು ಅಂದ್ರೆ ಪವಿತ್ರನವನನ್ನ ಭೇಟಿ ಮಾಡ್ಬೇಕು ಅನ್ನೋದಾಗಿನೇ ಬೇರೆ ಪೊಲೀಸು ಹೇಳ್ಕೋತಾರೆ. ಸೊ ಅದೇ ರೀತಿಯಾಗಿ ನಮ್ಮ ಬಾಲನ್ ಕೂಡ ಪವಿತ್ರನವನ ಹತ್ರಕ್ಕಾಗಿನೇ ಬಂದು
ನನ್ಗೆ ಚೆನ್ನಾಗಿನೇ ಗೊತ್ತಿದೆ ನನ್ನ ಕಾರಣದಿಂದ ಸಿಲ್ಸಿ ಅವಳ ಜೊತೆ ನೀನು ಮದ್ವೆನಾಗೋದಿಕ್ಕೆ ಆಗಿಲ್ಲ. ಅಂಡ್ ಅದೇ ಕಾರಣಕ್ಕೆ ನನ್ನ ವಿರುದ್ಧ ರಿವೆಂಜ್ ಅನ್ನ ತಗೋಬೇಕು ಅನ್ನೋದಾಗಿ ನೀನು ಯೋಚನೆಯನ್ನ ಮಾಡ್ತಿದ್ಯಾ. ಬಟ್ ಆದ್ರೆ ನಿನ್ಗೆ ಬೇಕಾಗಿರುವ ಒಬ್ಬ ವ್ಯಕ್ತಿಯನ್ನ ಹುಡುಕೊಂಡು ಬಂದು ಕೊಟ್ರೆ ನನ್ನನ್ನ ನನ್ನ ತಾಯಿ ಜೊತೆ ಭೇಟಿಯನ್ನ ಮಾಡಿಸಿ ಅನ್ನೋದಾಗಿ ಆಫರ್ ಅನ್ನ ಮಾಡ್ತಾನೆ. ಅಂದ್ರೆ ಅವತ್ತು ಊರನ್ನ ಬಿಟ್ಟು ಓಡಿ ಹೋಗ್ಬೇಕಾದ್ರೆ ನಮ್ಮ ಬಾಲನ್ನು ಒಬ್ಬನೇ ಓಡಿ ಹೋಗಿರೋದಿಲ್ಲ, ಬದಲಾಗಿ ಭಾಸ್ಕರ್ ಅನ್ನುವ ಮತ್ತೊಬ್ಬ ವ್ಯಕ್ತಿ ಕೂಡ ಇವನ ಜೊತೆಯಾಗಿನೇ ಓಡಿ ಹೋಗಿರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ 6 ವರ್ಷಗಳ ಹಿಂದೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅಂದ್ರೆ ಅವತ್ತು ನಮ್ಮ ಬಾಲನ್ನು ಪೊಲೀಸ್ ಸ್ಟೇಷನ್ ಇಂದ ಎದ್ರುಕೊಂಡು ಓಡಿ ಹೋಗಿದ್ದ ಅಲ್ವಾ, ಆ ರೀತಿ ಓಡ್ಕೊಂಡು ಒಂದು ಟ್ರಕ್ ನ ಒಳಗಡೆಗೆನೆ ಬಂದು ಬಚ್ಚಿಟ್ಕೋತಾನೆ. ಅಂಡ್ ಇದೇ ಟ್ರಕ್ ನ ಒಳಗಡೆಗೆ ಭಾಸ್ಕರ್ ಅನ್ನುವ ಮತ್ತೊಬ್ಬ ವ್ಯಕ್ತಿ ಕೂಡ ಬಂದು ಬಚ್ಚಿಟ್ಕೋತಾನೆ. ಅದೇ ಸೀನಿಯರ್ ಆಫೀಸರು ಸಿಟಿ ಒಳಗಡೆ ಒಂದು ದೊಡ್ಡ ಬ್ಯಾಂಕ್ ಅನ್ನ ರಾಬರಿ ಮಾಡಲಾಗಿದೆ ಅಂತ ಹೇಳಿದ್ರು ಅಲ್ವಾ, ಆ ರೀತಿ ಬ್ಯಾಂಕ್ ಅನ್ನ ರಾಬರಿ ಮಾಡಿರೋದು ಬೇರೆ ಯಾರಿವೆ ಅಲ್ಲ, ಇದೇ ಭಾಸ್ಕರೇ. ಸೊ ಪೊಲೀಸ್ ಅವರು ಇವನನ್ನ ಹುಡುಕ್ತಿರ್ಬೇಕಾದ್ರೆ ಎಲ್ಲಾ ಹಣವನ್ನ ತುಂಬಿಕೊಂಡು ನಮ್ಮ ಬಾಲನ್ನಿರುವ ಟ್ರಕ್ ನ ಒಳಗಡೆಗಾಗಿನೇ ಬಂದು ಬಚ್ಚಿಟ್ಕೋತಾನೆ. ಅಂಡ್ ಇಬ್ಬರಿಗೂ ಕೂಡ ಒಂದು ಸಿಟಿ ಒಳಗಡೆಗಾಗಿನೇ ಬಂದು ಇಳ್ಕೋತಾರೆ. ಆ ನಂತರ ಈ ಭಾಸ್ಕರು ಅವನ ಪಾಡಿಗೆ ಅವನು ಹೋಗೋದಿಕ್ಕಾಗಿ ನೋಡ್ತಿರ್ಬೇಕಾದ್ರೆ ನಮ್ಮ ಬಾಲನ್ನು ಈ ಭಾಸ್ಕರನ್ನ ಫಾಲೋವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಸೊ ಆ ರೀತಿ ಎಷ್ಟೇ ದಾರಿ ತಪ್ಪಿಸೋದಿಕ್ಕೆ ನೋಡಿದ್ರೂ ಕೂಡ ಇವನು ಫಾಲೋ ಮಾಡ್ತಿರೋದನ್ನ ನೋಡುವ ಭಾಸ್ಕರ್ ಫೈನಲಿ ನಮ್ಮ ಬಾಲನವನನ್ನ ಅವನ ಜೊತೆಯಾಗಿನೇ ಮಡಿಕೊಳ್ಳೋದಿಕ್ಕೆ ಡಿಸೈಡ್ ಮಾಡ್ತಾನೆ. ಅಂಡ್ ಆ ಭಾಸ್ಕರು ನಮ್ಮ ಬಾಲನ ಹತ್ರ ನಿನ್ನ ಹೆಸರು ಏನು ಅಂತ ಕೇಳ್ಬೇಕಾದ್ರೆ ನಮ್ಮ ಬಾಲನ್ನು ಪವಿತ್ರನ ಅನ್ನೋದಾಗಿನೇ ಸುಳ್ಳನ್ನ ಹೇಳ್ಕೊತಾನೆ. ಇನ್ನು ಈ ಭಾಸ್ಕರ್ ಅವನ ಬಗ್ಗೆ ಹೇಳ್ಬೇಕು ಅಂದ್ರೆ ನಶೆಯನ್ನ ಮಾಡೋದಾಗಿರ್ಬಹುದು, ಜೂಜನ ಆಡೋದಾಗಿರ್ಬಹುದು, ಅಥವಾ ದಂಧೆಗಳನ್ನ ಮಾಡೋದಾಗಿರ್ಬಹುದು, ಎಲ್ಲಾ ಕೆಲ್ಸಗಳನ್ನ ಮಾಡಿ ಬರ್ತಿರೋನು. ಅಂಡ್ ಇವಾಗ ನಮ್ಮ ಬಾಲನ್ ಕೂಡ ಅವನ ಜೊತೆಯಾಗಿನೇ ಸೇರ್ಕೊಂಡಿರೋದ್ರಿಂದ ಇವನಿಗೆ ಕೂಡ ಅದೇ ರೀತಿಯಾದ ಕೆಲ್ಸಗಳನ್ನ ಕಲಿಸೋದಕ್ಕೆ ಶುರು ಮಾಡ್ತಾನೆ. ಸೊ ಈ ಭಾಸ್ಕರು ನಮ್ಮ ಬಾಲನ್ಗೆ ಟ್ರೈನಿಂಗ್ ಅನ್ನ ಕೊಡ್ಬೇಕಾದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ನಮ್ಮ ಬಾಲನ್ನು ಆ ಕೆಲ್ಸಗಳನ್ನ ಕಲಿತು ಎಲ್ಲವನ್ನೂ ಕೂಡ ಸೂಪರ್ ಆಗಿನೇ ಮಾಡ್ತಿರ್ತಾನೆ. ಆದ್ರಿಂದ ಇದನ್ನ ನೋಡುವ ಎಲ್ಲಾ ಜನಗಳಿವೆ ಕೂಡ ಈ ಭಾಸ್ಕರ್ನ ಜೊತೆಗಿರುವ ನಮ್ಮ ಬಾಲನನ್ನ ತುಂಬಾನೇ ಪ್ರೀತಿಯನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಅಂಡ್ ನಮ್ಮ ಬಾಲನ್ನು ತುಂಬಾನೇ ಚಿಕ್ಕ ಹುಡುಗಾಗಿರೋದ್ರಿಂದ ಯಾರಿಗೂ ಕೂಡ ಡೌಟ್ಗಳು ಬರಲ್ಲ ಅಲ್ವಾ. ಆದ್ರಿಂದ ದೊಡ್ಡ ದೊಡ್ಡ ಡೆಲಿವರಿಗಳ ಕೆಲ್ಸ ಆಗಿರಬಹುದು ಅಥವಾ ನಶೆಗೆ ಸಂಬಂಧಪಟ್ಟ ವ್ಯವಹಾರವನ್ನಾಗಿರಬಹುದು ಎಲ್ಲವನ್ನೂ ಕೂಡ ನಮ್ಮ ಬಾಲನವರ ಕೈಯಲ್ಲಿ ಮಾಡ್ಸೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾರೆ. ಇನ್ನು ನಮ್ಮ ಬಾಲನವನನ್ನ ನೋಡ್ಬೇಕಾದ್ರೆ ಯಾವಾಗ್ಲೂ ಕೂಡ ಈ ಭಾಸ್ಕರ್ನ ಹತ್ರವಾಗಿ ನನ್ನ ತಾಯಿಯನ್ನ ಹುಡಿಕೊಡು, ನನ್ನ ತಾಯಿಯನ್ನ ಹುಡಿಕೊಡು ಅನ್ನೋದಾಗಿನೇ ರಿಕ್ವೆಸ್ಟ್ ಅನ್ನ ಮಾಡ್ತಿರ್ತಾನೆ. ಸೊ ಅದಕ್ಕೆ ತಕ್ಕಿದ ಹಾಗೆ ಭಾಸ್ಕರವೇ ಕೂಡ ವಾಪಸ್ಸು ಈ ಹಳ್ಳಿಗಾಗಿನೇ ಬಂದು ಇವನ ತಾಯಿಯನ್ನ ಹುಡ್ಕೋದಿಕ್ಕೆ ಎಷ್ಟೋ ಕಷ್ಟವನ್ನ ಪಡ್ತಾನೆ. ಬಟ್ ಆದ್ರೆ ಇವನ ತಾಯಿ ಸಿಗೋದೇ ಇಲ್ಲ. ಆದ್ರಿಂದ ನಮ್ಮ ಬಾಲನ್ನು ನಮ್ಮ ತಾಯಿಯನ್ನ ನಾವು ಹುಡುಕ್ಬೇಕು ಅಂದ್ರೆ ಶುರುವಿಂದಾನೇ ಶುರು ಮಾಡ್ಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿ ಇವನು ವಾಪಸ್ಸು ಇವನ ತಾಯಿಯನ್ನ ಕಳ್ಕೊಂಡಿರುವ ಜಾಗಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಅಲ್ಲಿಂದ ನನ್ನ ತಾಯಿ ಎಲ್ಲಿಗೆ ಹೋದ್ರು ಅನ್ನೋದಾಗಿ ಹುಡ್ಕೋದಿಕ್ಕಾಗಿ ಶುರು ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಾವಿವಾಗ ಪ್ರೆಸೆಂಟ್ ಗೆ ಬರ್ತೀವಿ. ಅಂಡ್ ಇವಾಗ ನಮ್ಮ ಬಾಲನ್ನು ಪವಿತ್ರನವನ ಹತ್ರ ಒಂದು ಡೀಲ್ ಅನ್ನ ಮಾಡ್ಕೋತಿದ್ದಾನೆ ಅಲ್ವಾ, ನಿನ್ಗೆ ಆ ಭಾಸ್ಕರನ್ನ ಹಿಡಿದು ಕೊಟ್ರೆ ನನ್ನ ತಾಯಿಯನ್ನ ಭೇಟಿ ಮಾಡ್ಸೋ ಅನ್ನೋದಾಗಿ. ಸೊ ಅದೇ ರೀತಿಯಾಗಿ ಎಲ್ಲಾ ಪ್ಲಾನ್ ಗಳನ್ನವೇ ಕೂಡ ಮಾಡಿ ಫೈನಲಿ ಆ ಭಾಸ್ಕರನ್ನವೇ ಕೂಡ ಪೊಲೀಸ್ ಅವರಿಗೆ ಹಿಡಿದು ಕೊಡ್ತಾನೆ. ಅಂಡ್ ಈ ಕಡೆ ಪವಿತ್ರನ್ ಕೂಡ ಮಾತನ್ನ ಕೊಟ್ಟಿರುವ ಹಾಗೆ ಅವನ ತಾಯಿಯನ್ನ ಭೇಟಿ ಮಾಡ್ಸೋದಿಕ್ಕಾಗಿ ನಮ್ಮ ಬಾಲನವನನ್ನ ಮೆಂಟಲ್ ಗಳನ್ನ ಮಡಗುವ ಒಂದು ಸೆಲ್ಲ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಕೊನೆಯದಾಗಿ ನಿನ್ನ ತಾಯಿಯನ್ನ ಭೇಟಿ ಮಾಡಿಸ್ತೀನಿ ಅನ್ನೋದಾಗಿನೇ ತಂದು ತೋರಿಸ್ಬೇಕಾದ್ರೆ ನಮ್ಮ ಬಾಲನ್ನು ಒಂದು ಕ್ಷಣಕ್ಕೆನೆ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಸೆಲ್ಲ ಒಳಗಡೆ ಇರೋದು ಇವನ ತಾಯಿ ಎಲ್ಲ ಬದಲಾಗಿ ಬೇರೆ ಯಾರೋ. ಅದೇ ನಮ್ಮ ಶರ್ಲಿ ಮತ್ತೆ ಬಾಲನ್ನು ಅಜ್ಜಿಯನ್ನ ನೋಡ್ಕೊಳ್ಳೋದಿಕ್ಕಾಗಿ ಬರ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಹುಚ್ಚಿಯನ್ನ ನೋಡಿ ಅವಳ ಹತ್ರದಿಂದ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲವನ್ನ ಕಿತ್ಕೊಂಡು ಬಂದಿದ್ರು ಅಲ್ವಾ, ಅದೇ ಹುಚ್ಚಿಯನ್ನ ಈ ಸೆಲ್ನ ಒಳಗಡೆಗೆ ತಂದು ಮಡಗಿರೋದು. ಸೊ ಇದು ಗೊತ್ತಾಗ್ಬೇಕಾದ್ರೆ ನಮ್ಮ ಬಾಲನ್ನು ಏನನ್ನವೇ ಕೂಡ ಹೇಳ್ತೀರಾ ಸೀದಾ ಹಿಂತಿರುಗಿ ಇವನು ವಾಪಸ್ ಬಂದ್ಬಿಡ್ತಾನೆ. ಅಂಡ್ ಇವಾಗ ಬಾಲನ್ನು ನನ್ನ ಮದರು ಯಾವ ರೀತಿಯಾದ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅನ್ನೋದಾಗಿನೇ ಯೋಚನೆ ಮಾಡ್ಕೊಂಡು ಇವನ ತಾಯಿ ಯಾವಾಗ್ಲೂ ಬಂದು ಇವನ್ನ ಪಿಕನ ಮಾಡ್ಕೋತಿದ್ರು ಅಲ್ವಾ, ಅದೇ ಜಾಗಕ್ಕಾಗಿನೇ ಬಂದು ನಿಂತ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಿಜವಾಗ್ಲೂ ಯಾವ ಪ್ಲಾನ್ ಅನ್ನ ಮಾಡಿದಾಳೆ ಅನ್ನೋದಾಗಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅದೇ ಅವತ್ತು ನಮ್ಮ ಶರ್ಲಿ ಸಾಮ್ನಾ ಅನ್ನುವ ಒಂದು ಲೇಡಿಗೆ ಶೂಟ್ ಅನ್ನ ಮಾಡ್ಬೇಕಾದ್ರೆ ಅದೇ ಟೈಮಿಗೆ ವಿದೇಶದಲ್ಲಿರುವ ಮಗ ಕಾಲ್ ಅನ್ನ ಮಾಡಿ ಇವತ್ತು 4 ಗಂಟೆಗೆ ನಾವು ವಾಪಸ್ ಬರ್ತಾ ಇದೀವಿ ಅನ್ನೋದಾಗಿ ಹೇಳ್ಕೊಂಡಿದ್ದ ಅಲ್ವಾ. ಸೊ ಅದನ್ನ ಕೇಳುವ ಶರ್ಲಿ 2 ಗಂಟೆಗಳಲ್ಲಿ ಯಾವ ರೀತಿ ನಾವು ಮ್ಯಾನೇಜ್ ಅನ್ನ ಮಾಡ್ಬೇಕು ಅಂತ ಯೋಚಿಸ್ತಾಳೆ. ಆ ರೀತಿ ಯೋಚನೆಯನ್ನ ಮಾಡ್ಬೇಕಾದ್ರೆ ಇವಳ ತಲೆಗೆ ಒಂದು ಐಡಿಯಾ ಕೂಡ ಬರುತ್ತೆ. ಅಂದ್ರೆ ಇವಳು ಒಂದು ಹುಚ್ಚಿ ಐಡೆಂಟಿಟಿ ಎಲ್ಲವನ್ನ ಕತ್ಕೊಂಡು ಬಂದಿದ್ದಾಳೆ ಅಲ್ವಾ, ಅವಳನ್ನ ಕರ್ಕೊಂಡು ಬಂದು ನಮ್ಮ ಜಾಗದಲ್ಲಿ ಫಿಟ್ಟನ್ನ ಮಾಡೋಣ ಅಂತ ಯೋಚನೆ ಮಾಡಿ ಸೀದಾ ಹುಚ್ಚಿಯನ್ನ ಕರ್ಕೊಂಡು ಬಂದು ಸ್ನಾನವನ್ನ ಮಾಡಿ ಇವಳ ಡ್ರೆಸ್ ಅನ್ನವೇ ಕೂಡ ಹಾಕ್ತಾಳೆ. ಆ ನಂತರ ಅವಳ ಕೈಗೆ ಒಂದು ಗನ್ನನ್ವೇ ಕೂಡ ಕೊಟ್ಟು ಮನೆ ಡೋರನ್ನ ಓಪನ್ ಮಾಡ್ಕೊಂಡು ಯಾರಾದ್ರೂ ಬಂದ್ರೆ ಅವರ ಕಥೆಯನ್ನ ಮುಗಿಸೋ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಅದೇ ರೀತಿಯಾಗಿ ಹುಚ್ಚಿ ಕೂಡ ಗನ್ನನ್ನ ಇಟ್ಕೊಂಡು ನಿಂತಿರ್ಬೇಕಾದ್ರೆ ವಿದೇಶದಿಂದ ಮಕ್ಕಳು ಮೊಮ್ಮಕ್ಕಳು ಎಲ್ಲರವೇ ಕೂಡ ಬರ್ತಾರೆ. ಅಂಡ್ ಫಟ್ ಅನ್ನೋದಾಗಿ ಆ ಹುಚ್ಚಿ ಕೂಡ ಇಬ್ಬರಿಗೆ ಬುಲೆಟ್ ಅನ್ನ ಫೈರ್ ಮಾಡ್ತಾಳೆ.
ಅಂಡ್ ಇದೇ ಗ್ಯಾಪ್ ಅಲ್ಲಿ ನಮ್ಮ ಶರ್ಲಿ ಅವಳ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಓಡಿ ಹೋಗೋದು. ಅಂಡ್ ಈ ಕಡೆ ನೋಡಿದ್ರೆ ಆ ಹುಚ್ಚಿ ಗನ್ನನ್ನ ತಗೊಂಡು ಶೂಟ್ ಮಾಡಿರೋದ್ರಿಂದ ಎಲ್ಲಾ ಜನಗಳಿವೆ ಈ ಮನೆಯಲ್ಲಿ ಕೆಲಸವನ್ನ ಮಾಡ್ತಿರುವ ಕೆಲಸದಬ್ಳು ಗನ್ನನ್ನ ತಗೊಂಡು ಶೂಟ್ ಮಾಡ್ಬಿಟ್ಲು ಅನ್ನೋದಾಗಿನೇ ತಿಳ್ಕೊತಾರೆ. ಅಂಡ್ ಅದೇ ರೀತಿಯಾಗಿ ಪೊಲೀಸ್ ಅವರು ಕೂಡ ಬಂದು ಆ ಹುಚ್ಚಿಯನ್ನೇ ಅರೆಸ್ಟ್ ಅನ್ನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂಡ್ ಮಗ ಕಳ್ದೋಗಿರೋದ್ರಿಂದ ಈ ಕೆಲಸದಬ್ಳು ಹುಚ್ಚಿ ಆಗೋಗಿದ್ದಾಳೆ ಅನ್ನೋದಾಗಿನೇ ಹೇಳಿ ಶರ್ಲಿ ಅನ್ಕೊಂಡು ಆ ಹುಚ್ಚಿಯನ್ನ ಅರೆಸ್ಟ್ ಅನ್ನ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ನಮ್ಮ ಶರ್ಲಿ ಸೇಫ್ ಆಗಿನೇ ಇದೆಲ್ಲದ್ರಿಂದನವೇ ಎಸ್ಕೇಪ್ ಆಗಿ ಬಂದಿದ್ದಾಳೆ. ಅಂಡ್ ಇದನ್ನೆಲ್ಲ ನಮ್ಮ ಬಾಲನು ನಮ್ಮ ಮದರು ಯಾವ ರೀತಿಯಾದ ಪ್ಲಾನ್ ಮಾಡಿದ್ರು ಅನ್ನೋದಾಗಿ ಎಲ್ಲವನ್ನ ಯೋಚನೆ ಮಾಡ್ಕೊಂಡು ಕಾಡಿನ ಮಧ್ಯದಲ್ಲಿ ಕುಳಿತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಶರ್ಲಿನೇ ಈ ಜಾಗಕ್ಕಾಗಿನೇ ಎಂಟ್ರಿ ಕೊಡ್ತಾಳೆ. ಅಂಡ್ ಇವಾಗ ಶರ್ಲಿ ಕೂಡ ಒಂದು ವಿಷಯವನ್ನ ಹೇಳ್ತಾಳೆ. ನಾನು ಹೇಳಿದೆ ಅಲ್ವಾ, ನಿನ್ನ ತಾಯಿ ನಿನ್ನನ್ನ ಕರ್ಕೊಂಡು ಹೋಗೋದಿಕ್ಕಾಗಿ ಬಂದೇ ಬರ್ತಾಳೆ ಅನ್ನೋದಾಗಿ. ಅಂದ್ರೆ ಪ್ರತಿದಿನ ನನ್ನ ಮಗ ಇಲ್ಲಿಗೆ ಬರ್ತಾನೆ ಅನ್ನೋದಾಗಿನೇ ಬಂದು ವೆಯ್ಟ್ ಅನ್ನ ಮಾಡ್ತಿದ್ದಾಳೆ. ಸೊ ಫೈನಲ್ ಆಗಿ ಅಮ್ಮ ಮಗ ಇಬ್ಬರವೇ ಕೂಡ ಸೇಫ್ ಆಗಿನೇ ಈ ಜಾಗವನ್ನುವೇ ಖಾಲಿ ಮಾಡ್ತಾರೆ. ಅಂಡ್ ಈ ಮಾಸ್ ಆಗಿರುವ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅದು ಅಲ್ಲದೆ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೊಸ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ. ಅದ್ರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋದ್ರಿಂದ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇಂಥದೇ ಒಂದು ಮಾಸ್ ಆಗಿರುವ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.